ಹಲೋ ಫ್ರೆಂಡ್ಸ್, ಜಿನಿ ಮೇಕ್ ಅ ವಿಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 12 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 13th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಮರಿದೇ ಹೈಪ್ ಕೂಡ ಮಾಡ್ಬಿಡಿ. ಬನ್ನಿ ಇವತ್ತಿನ 13th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಯೂಟ್ಯೂಬರ್ಸ್ ಇರ್ತಾರಲ್ವಾ, ಅವ್ರಿಬ್ರು ಮಾತಾಡ್ಕೊಂಡಿರ್ತಾರೆ. ಅವ್ರ ಹತ್ರ ಇನ್ನು 2 ವಿಷ್ ಇದೆ. ಅದ್ರಲ್ಲಿ ಒಂದು ಅವ್ರ ಗರ್ಲ್ ಫ್ರೆಂಡ್ ಕೇಳ್ತಿದ್ದಾಳೆ, ನನಗೆ ಕೊಟ್ಬಿಡೋ, ನಮ್ಮ ಅಪ್ಪನ ಕಾಪಾಡ್ಕೊಂತೀನಿ ಅಂತ. ಬಟ್ ಅವನು ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅನ್ನೋ ತರ ಮಾತಾಡದ್ನ. ಇದರಿಂದ ಅವಳಿಗೆ ತುಂಬಾನೇ ಮನ್ಸಿಗೆ ಬೇಜಾರಾಯ್ತು. ಇನ್ನೊಂದ್ ಕಡೆ ಆ ಕಲೀದ್ನ ತೋರಿಸ್ತಾರೆ. ಅವನು ಪಾಸ್ಟ್ ಇಂದ ಕೂಡ ಒಂದು ಮಂತ್ರದ ದಾರಗಳಿಂದ ಒಂದು ಬೆಡ್ಶೀಟ್ ನ ನೇಯ್ತಾ ಇರ್ತಾನಲ್ವಾ. ಇವಾಗ ಆತರನೇ ಒಂದ್ ಕೆಲಸ ಮಾಡ್ತಾ ಇದ್ದಾನೆ. ಸಖತ್ ಕೋಪದಲ್ಲಿ ಏನಕ್ಕೆ ಕೋಪ ಬಂತಂತ ಕೂಡ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹಂಗೆ ಅದನ್ನೆಲ್ಲ ಕಿತ್ತೆ ಬಿಸಾಕ್ಬಿಟ್ಟ. ಕೈಯಲ್ಲಿ ಬ್ಲಡ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಏನಕ್ಕೆ ಅವ್ನು ಇಷ್ಟು ಕೋಪ ಪಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಅವನಿಗೊಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಅದ್ರಲ್ಲಿ ಫುಲ್ ಆಗಿ ಆ ಗೋಲ್ಡ್ ಮಳೆ ಬರ್ತಾ ಇದೆ ಒಂದ್ ಜಾಗದಲ್ಲಿ. ಅಲ್ಲಿ ಶಾಹಿದ್ ಬಂದು ಅವ್ರ ಮಗ ಕಲೀದ್ನ ಇಡ್ಕೊಂಡು, ಅಂದ್ರೆ ಆತ್ಮನ ಅದ್ಲು ಬದ್ಲು ಮಾಡ್ಬಿಟ್ಟಿರ್ತಾರೆ. ಜಂಗಮೆ ಒಳಗಡೆ ಕಲೀದ್ ಇರೋದಲ್ವಾ, ಅವ್ರನ್ನ ಇಡ್ಕೊಂಡು ಯಾಕೋ ಈ ತರ ನಗ್ತಾ ಇದ್ಯಾ, ಏನೋ ಮಾಡ್ದೆ ಹೀರೋಗೆ ಏನೋ ಮಾಡ್ದೆ ಅಂತ ಕೇಳ್ತಾ ಇದ್ರೆ, ಅಪ್ಪ ನೀವ್ ಸುಮ್ನೆ ಆ ಟಾಪಿಕ್ ನ ಬಿಡ್ರಿ. ಇಲ್ಲಿ ನೋಡಪ್ಪ, ಗೋಲ್ಡ್ ಮಳೆ ಬರ್ತಾ ಇದೆ, ಇದಕ್ಕೆಲ್ಲ ಹೀರೋನೇ ಗೊತ್ತಾ ಕಾರಣ. ಅವ್ನು ಎಷ್ಟು ಜನನ ಸಾಯಿಸ್ತಾ ಗೊತ್ತಾ, ಅದ್ರ ನೋಡ್ತಾ ಇದ್ರೆ ಎಷ್ಟು ಥ್ರಿಲ್ ಬಂತು ಗೊತ್ತಾ. ಅವ್ನ್ ಪವರ್ ನ ಯೂಸ್ ಮಾಡಿ ಸಾಯಿಸ್ತಾ ಇದ್ದ. ಸಾವೇ ಇಲ್ದೇ ಇರೋ ಬದುಕಲ್ಲ ಏನಕ್ಕಪ್ಪ, ಅದ್ರಲ್ಲಿ ಏನು ಥ್ರಿಲ್ಲೇ ಇಲ್ಲ. ಆದ್ರೆ ಈ ತರ ಪವರ್ಸ್ ಇದ್ರೆ ಏನ್ ಬೇಕಾಗಿದ್ರು ಮಾಡ್ಬೋದಲ್ವಾ. ಹೀರೋ ನನಗ್ ಬೇಕಪ್ಪ, ನನ್ಗೆ ಹೀರೋ ಬೇಕಪ್ಪ ಅಂತ ಕೇಳಿರ್ತಾನೆ. ಅಂದ್ರೆ ಅವಾಗಿಂದಾನು ನಮ್ ಹೀರೋನ ಇವನ ಒಂದು ಸ್ಲೇವ್ ಆಗಿ ಇಟ್ಕೋಬೇಕು, ಹೀರೋಗೆ ಇವ್ನ್ ಓನರ್ ಆಗಿರ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದ. ಅದರಿಂದಾನೆ ಅವಾಗಿಂದ ಇವಾಗವರೆಗೂ ದೀಪ ಇವನ್ ಕೈ ಸೇರೋ ತರ ಏನೇನೋ ಪ್ಲಾನ್ ಮಾಡ್ದ. ಬಟ್ ಆಗ್ಲಿಲ್ಲ. ಇವಾಗ ಇನ್ನೊಂದ್ ಕಡೆ ಹಯ್ಯುನ್ನ ತೋರಿಸ್ತಾರೆ. ಹಯ್ಯುನ್ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಎಲ್ಲ ಟೈಮ್ ಫ್ರೀಸ್ ಆಗ್ಬಿಟ್ಟಿರತ್ತೆ. ಎಲ್ಲಾ ಜನ ನಿಂತಿರೋ ಜಾಗದಲ್ಲಿ ನಿಂತ್ಬಿಟ್ಟಿರ್ತಾರೆ. ಇದ್ರಿಂದಾನೇ ಅವ್ರಿಗೆ ಅರ್ಥ ಆಯ್ತು ಹೀರೋ ಈ ಜಾಗಕ್ಕೆ ಬರ್ತಿದ್ದಾನೆ ಅಂತ. ಸ್ವಲ್ಪ ಹೊತ್ತಲ್ಲೇ ಹೀರೋ ಕೂಡ ಆ ಜಾಗಕ್ಕೆ ಬರ್ತಾನೆ. ಸಖತ್ ಕೋಪದಲ್ಲೇ ಬಂದು ಮಾತಾಡ್ತಾನೆ. ಇದಕ್ಕೂ ಮುಂಚೆ ನಾನ್ ಇನ್ ರೆಕ್ಕೆ ಕಿತ್ಕೊಂಡೋದೆ ಅಂತ ಹೇಳ್ದೆ ಅಲ್ವಾ, ಅದನ್ನ ಇಟ್ಕೊಂಡು ನಾನು ಏನ್ ಮಾಡ್ದೆ ಗೊತ್ತಾ ಅಂದಾಗ, ಅದನ್ನೇ ಕಣೋ ನಾನ್ ಕೇಳ್ತಾ ಇರೋದು, ನನ್ಗೇನ್ ಗೊತ್ತು ಅಂದಾಗ, ನಾನ್ ಹೇಳ್ತೀನಿ ನಿನ್ ರೆಕ್ಕೆ ಕಿತ್ಕೊಂಡೋಗಿ ನನ್ ಮನೆ ಒಳಗಡೆ ನಾನು ಹೀರೋಯಿನ್ 20 ವರ್ಷ ಹೆಂಗಲ್ಲ ಬದುಕಿದ್ವಿ ಅನ್ನೋದನ್ನ ಬರ್ದಿಟ್ಟಿದ್ದೆ ಅಷ್ಟೆಲ್ಲ. ಅದ್ರಿಂದ ನನ್ಗೆ ಇನ್ನೊಂದ್ ವಿಷಯ ಕೂಡ ಗೊತ್ತಾಯ್ತು. ನಾನ್ ಅವಳನ್ನ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಪಡ್ತಾ ಇದ್ದೆ. ಅದಾದ್ಮೇಲೆ ಅವಳ ಕೊನೆ ಆಸೆ ಅಂತೆ ಇಬ್ಬರಿಗೂ ದಂಡನೆ ಸಿಕ್ಕಿದೆ. ಅದ್ರಿಂದಾನೆ ಇಷ್ಟು ದಿನ ನಾವ್ ಏನ್ ಬದುಕನ್ನ ಬದುಕಿದ್ವೋ ಅದು ನಮ್ಗೆ ಮರೆಯಾಗೋ ತರ ದೇವ್ರು ಮಾಡಿರೋದು. ನಮ್ಮ ಖುಷಿ ಕ್ಷಣಗಳನ್ನ ಅವರು ಮರೆಸ್ಬಿಟ್ರು. ಅಂದ್ರೆ ನಮ್ ಹೀರೋಯಿನ್ 8 ವಯಸ್ಸು ಚಿಕ್ಕ ಹುಡುಗಿಯಾಗಿರ್ಬೇಕಾದ್ರೆ ಲಾಸ್ಟ್ ಅಂಡ್ ಫೈನಲ್ ವಿಶ್ ನ ಕೇಳಿದ್ಲಲ್ವಾ, ನಾವಿಬ್ರು ತಪ್ಪು ಮಾಡಿದೀವಿ, ನಮ್ಮಿಬ್ರಿಂದ ತುಂಬಾ ಪ್ರಾಣಗಳೋಗಿದೆ, ಇಬ್ರಿಗೂ ಪನಿಷ್ಮೆಂಟ್ ಆಗ್ಬೇಕಂತ. ಅದಕ್ಕೆ ದೇವ್ರು ನಮ್ಗೆ ಈ ತರ ಒಂದು ಪನಿಷ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಪನಿಷ್ಮೆಂಟ್ ಇಂದ 20 ವರ್ಷ ಏನಾಯ್ತು ಅನ್ನೋದನ್ನ ನಾನು ಮತ್ತೆ ಅವಳು ಇಬ್ರು ಮರ್ತೋಗಿದೀವಿ. ಇಷ್ಟು ವರ್ಷಗಳಾದ್ಮೇಲೆ ಮತ್ತೆ ಅವಳು ನನ್ಗೆ ಸಿಕ್ಕಿದಾಳೆ. ಇನ್ನಾದ್ರೂ ನಾನು ಅವಳ ಜೊತೆ ಸಂತೋಷವಾಗಿ ಬದುಕ್ಬೇಕು ಅಂತ ಅನ್ಕೊಳ್ತಾ ಇದೀನಿ. ಅದ್ರಿಂದ ಹೀರೋಯಿಂದು ಆಯುರ್ಕಾಲ ಎಷ್ಟಿದೆ ಅಂತ ಹೇಳ್ತೀಯಾ? ನೀನೊಂದು ಮರಣ ದೇವತೆನೆ ಅಲ್ವಾ, ನಿನಗೆ ಅವಳ ಆಯುರ್ಕಾಲ ಎಷ್ಟು ಅಂತ ಗೊತ್ತಿರತ್ತಲ್ವಾ, ದಯವಿಟ್ಟು ಹೇಳ್ತೀಯಾ ಅಂತ ತುಂಬಾ ಕೇಳ್ಕೊಂತಾನೆ. ಇದರಿಂದ ಹಯ್ಯುನ್ಗೆ ಟೆನ್ಷನ್ ಆಗೋಯ್ತು. ಏನೋ ಹೇಳ್ತಾ ಇದ್ಯಾ, ಆ ನಿನ್ ಫ್ರೆಂಡ್ ಇದನ್ನಲ್ಲ ಜಿನಿ, ಶಾಹಿದ್, ಅವ್ನ್ ಕೂಡ ಒಂದು ಹ್ಯೂಮನ್ ಹುಡುಗಿನ ಮದ್ವೆ ಮಾಡ್ಕೊಂಡ. ಅವ್ರ ಪ್ರೀತಿಗ್ ಫಲವಾಗಿ ಒಂದ್ ಮಗು ಕೂಡ ಹುಟ್ಟದ. ಅವನೇ ಕಲಿದ್ದು. ಅವನಿಂದ ಇವಾಗ ಇಷ್ಟು ದೂರ ಬಂದು ನಿಂತಿದೀವಿ. ಎಲ್ಲಾ ಪ್ರಾಬ್ಲಮ್ಸ್ ಅವನಿಂದಾನೆ. ಇವಾಗ ನೀನ್ ಕೂಡ ಅದೇ ತರ ಒಂದು ಹ್ಯೂಮನ್ ಹುಡುಗಿನ ಮದ್ವೆ ಮಾಡ್ಕೊಂತೀನಂತ ಇದೆಯಲ್ವೋ, ಇದೆಲ್ಲ ಎಲ್ಲೋಗ್ ನಿಲ್ಲುತ್ತೋ ಗೊತ್ತಿಲ್ಲ. ಸುಮ್ನೆ ನಂಗೆ ಟೆನ್ಷನ್ ಮಾಡಿಸ್ಬೇಡ, ಹೊರಟೋಗು ಅಂತ ಕೋಪ ಮಾಡ್ಕೊಂಡು ಹಯ್ಯುನೇ ಅಲ್ಲಿಂದ ಬಂದ್ಬಿಡ್ತಾನೆ. ಸ್ಟ್ರೇಟ್ ಆಗಿ ಗೂಬೆ ಹುಡುಗಿನ ನೋಡಕ್ಕಂತಾನೆ ಹೋಗಿರೋದು. ನನಗ್ ಗೊತ್ತಿರೋಂಗೆ ಸ್ವಲ್ಪ ದಿನದಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ಆಗೋ ತರನೇ ಇದೆ. ಆ ಕಲೀದು ಅವ್ನ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ, ಆ ದೀಪ ಅವ್ನ ಕೈ ಸೇರೋದಕ್ಕೆ ಏನ್ ಪ್ಲಾನ್ ಆದ್ರೂ ಮಾಡ್ತಾನೆ. ಮುಖ್ಯವಾಗಿ ಅವ್ರ ಅಪ್ಪನ ಇಟ್ಕೊಂಡು. ಅವ್ರ ಅಪ್ಪನ್ಗೆ ಎಲ್ಲಾರು ನಿದ್ದೆ ಮಾಡಿಸೋ ಪವರ್ ಇದೆ. ಆತರ ಅವ್ನೇನಾದ್ರು ನಿದ್ದೆ ಮಾಡಿಸಿದಾಗ ಆ ದೀಪನ ಅವ್ನ್ ಪಡ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾನೆ. ಆ ಟೈಮ್ ಅಲ್ಲಿ ನಾನ್ ಹೇಳೋ ಕೆಲ್ಸನ ನೀನ್ ಮಾಡ್ಬೇಕು. ಯಾಕಂದ್ರೆ ಅವ್ನ್ ಆಡಾಡ್ದಾಗ ನಿನ್ ಕಿವಿ ಕೇಳ್ಸಲ್ವಲ್ಲ, ಅದರಿಂದ ನೀನ್ ನಿದ್ದೆ ಮಾಡಲ್ಲ, ನೀನ್ ಈ ಕೆಲ್ಸ ಮಾಡ್ಬೇಕು ಅಂತ ಏನೋ ಒಂದ್ ವಿಷಯನ ಹೇಳ್ತಾನೆ. ಬಟ್ ಏನಂತ ತೋರ್ಸಿಲ್ಲ. ಇನ್ನೊಂದ್ ಕಡೆ ಆ ಜೆಲಸ್ ಅಜ್ಜಿ ಒಬ್ರು ಇರ್ತಾರಲ್ಲ, ನಮ್ ಹೀರೋನ್ ಅಜ್ಜಿ ಅವರ ಫ್ರೆಂಡ್, ಅವ್ರ ಮಗನ ನೋಡೋದಕ್ಕೋಸ್ಕರ ಅವ್ರ ಅಪಾರ್ಟ್ಮೆಂಟ್ ಗೆ ಹೋಗಿದ್ದಾರೆ. ಆದ್ರೆ ಅವ್ರ ಮಗ ಮನೇಲಿ ಇದ್ಕೊಂಡೇ ಇಲ್ಲ ಅಂತ ಇದನ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ. ಈ ತರ ನಿಮ್ ಮನೆಗ್ ಬಂದಿದ್ದೀನಿ ಕಣೋ, ಪಾಸ್ವರ್ಡ್ ಎಲ್ಲೋ ಒಳಗಡೆ ಹೋಗ್ತೀನಿ, ನಿನ್ಗೋಸ್ಕರ ಈ ತರ ಐಟಮ್ಸ್ ಎಲ್ಲ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಅಮ್ಮ ನಿಮ್ಗೆ ಎಷ್ಟು ಸತಿ ಹೇಳ್ತೀನಿ ಮನೆಗ್ ಬರ್ಬೇಡಿ ಅಂತ, ಮತ್ತೆ ಏನಕ್ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತೀರಾ, ಪಾಸ್ವರ್ಡ್ ಹೇಳಲ್ಲ ಏನು ಇಲ್ಲ, ನೀವೇ ಮನೆಗೆ ಹೋಗ್ರಿ, ನಾನು ಯಾವಾಗಾದ್ರೂ ಬಂದು ನೋಡ್ತೀನಿ ಅಂತ ಹೇಳ್ಬಿಡ್ತಾನೆ. ಇದರಿಂದ ಪಾಪ ಲೇಡಿಗೆ ತುಂಬಾನೇ ಬೇಜಾರಾದ್ರೂ ಒಂದ್ ಕಡೆ ಕೂಗಾಡ್ಬಿಡ್ತಾರೆ, ನೀನ್ ಯಾವನ ನನ್ನ ಹೋಗೋ ಅಂತ ಹೇಳೋದಕ್ಕೆ ಹಂಗೆ ಹಿಂಗೆ ಅಂತ. ಬಟ್ ಎಷ್ಟೇ ಆದ್ರೂ ಮಗನ್ ಬಗ್ಗೆ ಬಿಟ್ಕೊಡ್ತಾರ. ಅವ್ರ ರಿಟರ್ನ್ ಅವ್ರ ಊರ್ಗ್ ಬಂದ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡ್ ಮಾತಾಡುವಾಗ ಮಿಕ್ಕಿ ರಜ್ಜಿಯವರೆಲ್ಲ ಕೇಳ್ತಾರೆ, ಏನೇ ನಿನ್ ಮಗನ ನೋಡಕ್ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಇದ್ದೆ, ಅಷ್ಟ್ ಬೇಗ ಬಂದ್ಬಿಟ್ಟಿದ್ಯಾ, ಯಾಕೆ ಅವ್ನೆಲ್ಲೂ ಟ್ರಿಪ್ ಕರ್ಕೊಂಡ್ ಹೋಗಿಲ್ವಾ ಹಂಗೆ ಹಿಂಗೆ ಅಂತ ಕೇಳಿದಾಗ, ಇನ್ ನಿಜ ಹೇಳಿದ್ರೆ ಎಲ್ಲಿ ಮಗನ್ ಬಗ್ಗೆ ತಪ್ಪಾಗಿ ತಿಳ್ಕೊಂತಾರೋ ಅಂತ. ಆತರ ಎಲ್ಲ ಏನಿಲ್ಲ ಕಣೆ, ಅವನೇ ಪಾಪ ಒಂದ್ ದೊಡ್ಡ ಲಾಯರ್ ಅಲ್ವಾ, ಕೆಲ್ಸದಲ್ಲಿ ಇರ್ತಾನೆ. ಅಮ್ಮ ಬಾಮ್ಮ ಹೋಗೋಣ ಅಲ್ಲಿ ಇಲ್ಲಿಗೆ ಅಂತ ಕರ್ದ. ನಾನೇ ಸುಮ್ನೆ ಏನಕ್ಕ ಅವ್ನ್ಗೆ ಬರ್ಡನ್ ಆಗಿರೋದು, ಅದ್ರಲ್ಲಿ ವಯಸ್ಸಾಗಿರೋ ಕಾಲದಲ್ಲಿ ಆ ನೋವು ಈ ನೋವು ಅಂತ ಇಟ್ಕೊಂಡು ಅವ್ರ ಜೊತೆಲ್ಲ ಹೋಗಕ್ ಆಗಲ್ಲ ಕಣೆ, ಅದಕ್ಕೆ ನಾನೇ ಬೇಡ ಬಿಡು ಅಂತ ಹೇಳ್ಬಿಟ್ಟೆ ಅಂತ ಸುಮ್ನೆ ಸುಳ್ಳು ಹೇಳ್ತಾರೆ. ಎಷ್ಟೇ ಆಗ್ಲಿ ನಂಬಿಡ್ತಾರಲ್ವಾ. ಅದಾದ್ಮೇಲೆ ಇವಾಗ ಊರಲ್ಲಿ ನಡೆದಿರೋ ಕೊಲೆ ಬಗ್ಗೆ ಮಾತಾಡ್ತಾ ಇದಾರೆ. ಅದಕ್ಕೆ ಆ ಕಿಮ್ಮೆ ಅಂತ ಕಾರಣ ಪೊಲೀಸರು ಬಂದು ಹಿಡ್ಕೊಂಡು ಹೋಗಿದಾರಂತೆ. ಇಷ್ಟು ವರ್ಷಗಳಿಂದ ಅವನೇ ಅಂತ ಕೊಲೆ ಮಾಡಿದ್ದು. ಆ ಡೆಡ್ ಬಾಡಿನ ನೋಡಿದಾಗ ನಾವು ಪಾಪ ಹೀರೋಯಿನ್ ಮೇಲೆ ಡೌಟ್ ಪಟ್ವಿ, ಒಳಗಿದಕ್ಕೂ ಸಂಬಂಧನೇ ಇಲ್ಲ ಅಂತ ಮಾತಾಡ್ಕೊಂತಾ ಇರ್ತಾರೆ. ಇವ್ರಿಗೆ ಜಸ್ಟ್ ಒಂದು ಗಾಸಿಪ್ ಸಿಕ್ಕಿದ್ರೆ ಸಾಕು,
ಅದು ನಿಜಾನ ಇಲ್ವಾ ಅಂತ ಕೂಡ ಅವ್ರು ಅದನ್ನ ನಂಬೋದಿಲ್ಲ. ಯಾರೋ 4 ಜನ ಮಾತಾಡ್ಕೊಂತಿದ್ರೆ ನಾವು ಜೊತೆಗೆ ಒಂದ್ ಸ್ವಲ್ಪ ವಾಯ್ಸ್ ಕೊಡೋಣ ಅಂತ ಹೇಳಿ ಹೋಗ್ಬಿಡ್ತಾರೆ. ಆತರ ಗ್ಯಾಂಗೆ ಇದು. ಯಾಕೆಂದ್ರೆ ಹೀರೋಯಿನ್ ತಪ್ಪು ಮಾಡಿದ್ಲು ಅಂತ ಹೀರೋಯಿನ್ ಬಗ್ಗೆ ಒಂದ್ ಸ್ವಲ್ಪ ದಿನ ಮಾತಾಡ್ಕೊಳ್ತಾ ಇದ್ರು, ಅವಳೆ ಕೊಲೆ ಮಾಡಿದ್ದು ಹಂಗೆ ಹಿಂಗೆ ಅಂತ. ಇವಾಗ ಇವನ್ ಬಗ್ಗೆ ಗೊತ್ತಾಗಿದ ತಕ್ಷಣ ಇವಾಗ ಇವನ್ ಬಗ್ಗೆನೂ ಮಾತಾಡ್ಕೊಂತ ಇದಾರಲ್ವಾ, ಅದಕ್ಕೆ ಸುಮ್ನೆ ಆತರ ಹೇಳ್ದೆ. ಇನ್ನೊಂದ್ ಕಡೆ ನಮ್ ಹೀರೋನ್ ಅವ್ರ ಮನೇಲಿ ತೋರಿಸ್ತಾರೆ, ಅವ್ರ ಅಜ್ಜಿ ಇವತ್ತು ವಿಧವಿಧವಾಗಿ ಅಡಿಗೆಗಳನ್ನ ಮಾಡಿರ್ತಾರೆ. ಸಾಲದಕ್ಕೆ ನಮ್ ಹೀರೋಗೆ ಲೆಗ್ ಪೀಸ್ ಎಲ್ಲ ಕೊಟ್ಟು ತಿನ್ನು ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇನ್ಮೇಲೆ ಯಾವತ್ತಿಗೂ ನೀವಿಬ್ರು ಜೊತೆಗೆ ಇರ್ಬೇಕು, ಅವಳಿಗೆ ಏನೇ ಒಂದಾದ್ರೂ ನೀನೇ ಜೊತೆಗಿರ್ಬೇಕು, ಪ್ರತಿ ಒಂದು ಕಷ್ಟ ಸುಖದಲ್ಲಿ ಕೂಡ ಅವಳ ಕೈ ಬಿಡಬೇಡ ಅಂತೆಲ್ಲ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಇವನ್ ಹೇಳ್ದ ಅಲ್ವಾ, ಇನ್ ಸ್ವಲ್ಪ ದಿನದಲ್ಲಿ ಸತ್ತೋಗ್ತೀರಾ, ನಿಮ್ಗೆ ಆಯುರ್ಕಾಲ ಬೇಗ ಮುಗಿಯತ್ತೆ ಅಂತ. ಅದರಿಂದ ಪಾಪ ಇನ್ ಸತ್ತೋಗ್ಬಿಟ್ರೆ ಮೊಮ್ಮಗಳನ್ನ ನೋಡ್ಕೊಳ್ಳೋರು ಯಾರೋ, ಅದರಿಂದ ಹೀರೋ ಜೊತೆಗಿದ್ರೆ ಚೆನ್ನಾಗಿರತ್ತಲ್ವಾ ಅಂತ ಈ ತರ ಐಸಿಟ್ಟು ಮಾತಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಗ ಅಜ್ಜಿ ಲೆಗ್ ಪೀಸ್ ಎತ್ಕೊಡೋದಕ್ಕೂ ಇವಳು ಕಿತ್ಕೊಳ್ಳೋದಕ್ಕೂ ಸರಿಯಾಗಿರುತ್ತೆ. ಅಜ್ಜಿ ಏನಕ್ಕ ಲೆಗ್ ಪೀಸ್ ನಾನು ಕೊಡ್ತಾ ಇದ್ಯಾ, ಯಾವಾಗೂ ನನ್ಗೆ ತಾನೇ ಕೊಡ್ತೀರಾ, ಇದೆಲ್ಲ ಅವ್ನು ತಿನ್ಬಾರ್ದು, ಇದು ನನ್ಗೆ ಬೇಕು ಅಂತ ಕಿತ್ಕೊಂಡ್ರೆ, ಹೋದ್ರೆ ಹೋಗ್ಲಿ ಬಿಡೆ, ಒಂದ್ ಲೆಗ್ ಪೀಸ್ ತಾನೆ ತಿಂತಾನೆ ಬಿಡೆ ಅಂತ ಕೊಟ್ರೆ ಅದನ್ನ ಕೂಡ ಕಿತ್ಕೊಳಕ್ ಹೋಗ್ತಾಳೆ. ಆದ್ರೆ ನಮ್ ಹೀರೋ ಐದ್ ನನಗ್ ಸಿಕ್ತು ಅಂತ ಹೇಳಿ ಎತ್ಕೊಂಡು ದೂರ ಹೋಗ್ಬಿಟ್ಟ. ಇವ್ರಿಬ್ರು ಹಂಗೆ ಇಟ್ಕೊಂಡು ಆಟ ಆಡ್ಕೊಂಡು ಜಾಲಿಯಾಗಿರೋದ್ರ ನೋಡಿದ್ರೆ ಅವ್ರ ಅಜ್ಜಿಗೆ ತುಂಬಾ ಸಂತೋಷ. ಹೆಂಗೋ ನನ್ ಮೊಮ್ಮಗಳ ಜೀವನ ನನ್ನಲ್ಲೇ ನಿಂತೋಗ್ಬಾರ್ದು, ಅವಳಿಗೆ ಅಂತ ಒಂದ್ ಜೀವನ ಆಗ್ಬೇಕು ಅಂತ ಅನ್ಕೊಂಡ್ರಲ್ವಾ, ಅದು ಕಣ್ಮುಂದೆನೆ ಕಾಣಿಸ್ತದೆ ಅಂತ ಸಂತೋಷ ಪಡ್ತಾರೆ. ಅದಾದ್ಮೇಲೆ ಆಸ್ ಯೂಶುವಲ್ ಅವರ ದೀಪದೊಳಗಡೆ ಹೋಗ್ಬಿಟ್ಟು ಇನ್ನು ಕೆಲವು ವರ್ಡಿಂಗ್ಸ್ ಎಲ್ಲ ಅವ್ರ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ಲ, ಅದನ್ನೆಲ್ಲ ಹಂಗೆ ಹೈಲೈಟ್ ಮಾಡ್ತಾ ಇರ್ತಾಳೆ. ಅದೆಲ್ಲ ಕೂಡ ಲೈಟ್ ಆಗ್ತಾ ಇರುತ್ತೆ. ಈ ತರ ಬರಿತಾ ಒಂದೇ ಒಂದು ಲೆಟರ್ ಒಂದು ಲೆಟರ್ ಅಲ್ಲ, ಒಂದು ಸೆಂಟೆನ್ಸ್ ನ ರಿಪೀಟೆಡ್ ಆಗಿ ಬರೆಯೋ ತರ ಅವಳಿಗೆ ಅನಿಸ್ತಾ ಇರುತ್ತೆ. ಇದೇನಿದು, ನಾನು ಸ್ಟಾರ್ಟಿಂಗ್ ಇಂದ ಬರೀತಾನೆ ಇದೀನಿ, ಇದನ್ನ ಮತ್ತೆ ರಿಪೀಟೆಡ್ ಆಗಿ ಬರೀತಾ ಇರೋ ತರ ನನಗೆ ಅನಿಸ್ತಾ ಇದೆ, ಇದಕ್ಕೆ ಏನ್ ಅರ್ಥ ಅಂತ ಕೇಳ್ತಾಳೆ. ಅದು ಅದೇ ಅರಬಿಕ್ ಲ್ಯಾಂಗ್ವೇಜ್ ಅಲ್ಲಿ ಇರತ್ತಲ್ಲ, ಅವಳಿಗೆ ಅದು ಅರ್ಥ ಆಗಿಲ್ಲ ಅಂದಾಗ ಅವ್ನ ಅದನ್ನ ನೋಡ್ಬಿಟ್ಟು ಅದು ಹಬೀಬ್ ಅಂತ ಹೇಳ್ತಾನೆ. ಏನು ಹಬೀಬ್ದಾ, ಹಂಗಂದ್ರೆ ಏನು ಅಂದಾಗ, ಹಂಗಂದ್ರೆ ನನ್ನ ನಿಜವಾದ ಪ್ರೀತಿ ಅಂತ ಅರ್ಥ ಅಂದಾಗ ಇವಳಿಗೊಂಥರ ನಾಚಿಕೆ ಆಗೋಯ್ತು. ಹಂಗಾದ್ರೆ ಆ ಟೈಮಲ್ಲಿ ನನ್ನ ಅಷ್ಟು ಲವ್ ಮಾಡಿದ್ಯಾ ನೀನು ಅಂತ. ಇರಲ್ವಾ ಮತ್ತೆ ಅಂತ ಇವ್ನು ಹೇಳ್ತಾ ಇರ್ಬೇಕಾದ್ರೇನೆ ಇರೋ ನನ್ಗೆ ಇವಾಗೇ ಡೌಟ್ ಬರ್ತಾ ಇದೆ, ನೀನು ಆ ಟೈಮಲ್ಲಿ ಜೀನಿಯನ್ ಕೂಡ ಲವ್ ಮಾಡಿದ್ದೆ ಅಂತ ಹೇಳ್ದೆ ತಾನೆ, ಅವಳಿಗೆ ಕೂಡ ಗಾಳ ಹಾಕಿದ್ದೆ ತಾನೆ, ಹಂಗಾದ್ರೆ ಈ ವರ್ಡ್ ಗೆ ಮೀನಿಂಗು ನನ್ನ ನಿಜವಾದ ಪ್ರೀತಿ ಅಂತ ಹೇಳ್ದೆ ಅಲ್ವಾ, ಅದು ನನ್ಗ ಅವಳ್ಗ ಅನ್ನೋ ತರ ಕೇಳಿದಾಗ ನೀನ್ ಯಾಕೆ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತೀಯ, ನಿಜವಾಗ್ಲೂ ನಂಗೆ ಅದು ಚೆನ್ನಾಗಿ ನೆನಪಿದೆ, ಅದು ಅವಳಿಗಂತೂ ಅಲ್ಲ, ನಿನ್ಗೋಸ್ಕರನೇ ನಾನು ಅದ್ ಬರ್ದಿರೋದು, ನಾನಿನ್ ಅಷ್ಟು ಲವ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ನನ್ಗೆ ಗೊತ್ತು ಅದು ನಾನೇ ಅಂತ, ಇಲ್ಲ ಒಂದ್ ವೇಳೆ ಇರ್ಬೋದಾ ಅನ್ನೋ ತರ ಕೇಳ್ದೆ, ಅದ್ ಅವಳು ಅಂತ ನನಗೆ ಕನ್ಫರ್ಮ್ ಆಗ್ಬೇಕು, ಮಗನೇ ನಿನ್ನ ಸಾಯಿಸಾಗ್ಬಿಡ್ತೀನಿ ಅಂತ ಬೆದರಿಸ್ತಾಳೆ. ಅದಾದ್ಮೇಲೆ ಹೀರೋ ಕೇಳ್ತಾನೆ, ನಿನಗೆ ಹೊರಗಡೆ ಏನಾದ್ರು ಕೆಲ್ಸ ಇದೆಯಾ, ಕೆಲ್ಸ ಇಲ್ಲ ಅಂತಂದ್ರೆ ನನಗ್ ಸ್ವಲ್ಪ ಕೆಲ್ಸ ಇದೆ, ನಾನಿಂದ ಹೋಗ್ತಾ ಇದೀನಿ. ಇನ್ ಕೇಸ್ ನಾನು ಇಲ್ಲಿ ಇಲ್ದೇ ಇರೋ ಟೈಮ್ ಅಲ್ಲಿ ಆ ಕಲಿದೇನಾದ್ರು ಅವ್ರ ಕಡೆ ಅವ್ರನ್ನ ಕರ್ಕೊಂಡ್ ಬಂದು ನಿನ್ನ ಬೆದರ್ಸೋದಾಗ್ಲಿ ಅಥವಾ ಅವ್ರ ಅಪ್ಪನ ಯೂಸ್ ಮಾಡಿ ಎಲ್ಲಾರ್ನು ನಿದ್ದೆ ಮಾಡೋ ತರ ಮಾಡಿ ಮತ್ತೆ ನನ್ನ ಕಟ್ಟಾಕೋದಾಗ್ಲಿ ಮಾಡಿದಾಗ, ನಿನ್ವರ್ಗೂ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾದಾಗ ನಿನ್ನ ಥರ್ಡ್ ವಿಶ್ ನ ಕೇಳ್ಕೊ, ಅದಕ್ಕೆ ದೀಪ ಯಾವಾಗೂ ನಿನ್ ಜೊತೆನೆ ಇರ್ಬೇಕು, ಆಗ ಟಕ್ಕಂತ ನಾನು ಜಾಗಕ್ಕೆ ಬಂದ್ಬಿಡ್ತೀನಿ ಅಂದಾಗ ಇವಳು ಅಂತಾಳೆ, ಲೂಸೋ ಹೋಗೋ ಜಾಗಕ್ಕೆಲ್ಲ ನಾನು ದೀಪನ ಎತ್ಕೊಂಡು ಹೋಗಕ್ಕಾಗತ್ತೇನೋ, ಯಾರಾದ್ರೂ ನೋಡಿದ್ರೆ ನನ್ನ ಮೆಂಟಲ್ ಅಂತ ಅನ್ಕೊಳಲ್ವಾ ಅಂದಾಗ ಅವನಂತಾನೆ, ಸರಿ ಆಯ್ತು ಬಿಡು, ಹಿಂಗ್ ಎತ್ಕೊಂಡು ಹೋಗುತ್ತಾನೆ ಪ್ರಾಬ್ಲಮ್, ಈ ತರ ಎತ್ಕೊಂಡು ಹೋಗು ಅಂತ ಅದನ್ನ ಒಂದು ವಾಟರ್ ಬಾಟಲ್ ತರ ಚೇಂಜ್ ಮಾಡ್ತಾನೆ. ಪರವಾಗಿಲ್ಲ, ಇದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ, ನಾನು ಇದನ್ನ ಎತ್ಕೊಂಡು ಹೋಗ್ತೀನಿ ಅಂತ ಅವ್ನು ಹೇಳಿದ ತಕ್ಷಣ ಇವಳು ಒಪ್ಕೊಂಡ್ಬಿಟ್ಲು. ಇವಾಗ ಅವಳಿಗೆ ಫ್ಲಾಶ್ ಆಗ್ತಿದೆ, ನಿನ್ ಪಾಡಗ್ ನೀನು ಥರ್ಡ್ ವಿಶ್ ನ ಕೇಳ್ಕೊಂಡ್ಬಿಡು ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದೆಯಲ್ವಾ, ಥರ್ಡ್ ವಿಶ್ ನ ನಾನು ಕೇಳ್ಕೊಂಡ್ಬಿಟ್ರೆ ಆಮೇಲೆ ನೀನ್ ನನ್ಗೆ ಮತ್ತೆ ಕಾಣಿಸೋದೇ ಇಲ್ಲ, ನಿನ್ ನೆನ್ಪೇನು ನನ್ಗೆ ಇರೋದೇ ಇಲ್ಲ, ಆ ವಿಷಯ ನಿನ್ಗೆ ಗೊತ್ತಿದ್ದು ಕೂಡ ನನ್ನ ಈ ತರ ಒಂದು ಥರ್ಡ್ ವಿಶ್ ನ ಕೇಳು ಅಂತ ಇದೆಯಂದ್ರೆ ನನ್ನ ಬಿಟ್ಟೋಗೋದಕ್ಕೆ ನೀನ್ ಪ್ಲಾನ್ ಮಾಡ್ಬಿಟ್ಟಿದ್ಯಾ ಅಂತ ಕೇಳ್ತಾಳೆ. ಇದಕ್ಕೆ ನಮ್ ಹೀರೋ ಪಾಪ ಏನಂತ ಆನ್ಸರ್ ಮಾಡ್ತಾನೆ, ಅವ್ನಿಗೆ ತುಂಬಾನೇ ಬೇಜಾರಾಯ್ತು, ಅವ್ನು ಕಳೆದೋಗಿರೋ 20 ವರ್ಷದಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದಾನೆ. ಈ ಟೈಮಲ್ಲಿ ಇವಳನ್ನು ದೂರ ಮಾಡ್ಕೊಳಂಗಿಲ್ಲ, ಸುಮ್ನೇನು ಇರಂಗಿಲ್ಲ, ಹಂಗೆ ಕಣ್ ತುಂಬಾ ನೀರ್ ತುಂಬಿಕೊಂಡು ನಿಂತ್ ಬಿಟ್ಟಿರ್ತಾನೆ. ಇನ್ನೊಂದ್ ಕಡೆ ಆ ಯೂಟ್ಯೂಬರ್ ಅವರ ಫ್ಯಾಮಿಲಿನ ತೋರಿಸ್ತಾರೆ. ಅಲ್ಲಿ ಅವಳಿಗೆ ಸಖತ್ ಟೆನ್ಷನ್ ಆಗೋಯ್ತು, ಬಂದೋಳು ನಾವಿಬ್ರು ಸೈಲೆಂಟ್ ಆಗಿ ಡಿವೋರ್ಸ್ ಮಾಡ್ಕೊಂಡ್ ಬಿಡೋಣ. ಡಿವೋರ್ಸ್ ಮಾಡ್ಕೊಂಡಾಗ ಗಂಡನ ಆಸ್ತಿಯಲ್ಲಿ ಅರ್ಧ ಪಾಲು ಎಂಟಿಗೆ ಬರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಹೆಂಗೋ ನೀನೇನು ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿಲ್ಲ, ದುಡ್ಡು ಸಂಪಾದನೆ ಮಾಡಿಲ್ಲ, ಸೊ ನಿನ್ ಹತ್ರ 2 ವಿಷಯಲ್ಲಿ ನನ್ಗೊಂದ್ ವಿಷ್ನ ಕೊಟ್ಬಿಡು ಅಂತ ಕೇಳ್ತಾಳೆ. ಅವ್ನಿಗೆ ಟೆನ್ಷನ್ ಆಗುತ್ತೆ, ಏನೇ ಸಣ್ಣ ಪುಟ್ಟದಕ್ಕೆಲ್ಲ ಈ ತರ ಮಾತಾಡ್ತೀಯಾ, ನಾನು ಹೇಳ್ತಾ ಇದೀನಲ್ವಾ ನಮ್ಮ ಹತ್ರ 2 ವಿಷ ಇದೆ, ಅದನ್ನ ಇಟ್ಕೊಂಡು ನಾವು ತುಂಬಾ ದುಡ್ಡು ಸಂಪಾದನೆ ಮಾಡ್ಬೋದು, ಅದರಿಂದ ನಿಮ್ಮ ಅಪ್ಪನ ಕಾಯಿಲೆ ವಾಸಿ ಮಾಡ್ಬೋದು ಕಣೆ, ಅದ್ಯಾಕ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಇವಳು ಅಂತಾಳೆ, ನಾನ್ ಹೇಳೋದು ನಿನಗ ಅರ್ಥ ಆಗ್ತಾ ಇಲ್ಲ, ನಮ್ಮಪ್ಪ ವಾಸಿ ಮಾಡೋ ಸ್ಟೇಜ್ ನ ಕೂಡ ದಾಟ್ ಬಿಡಿದಾರೆ, ನಮ್ಮಪ್ಪಗಿನ ಆಪರೇಷನ್ ಮಾಡಿದ್ರೆ ಕೂಡ ಮೀನ್ಸ್ ದುಡ್ಡಿದ್ರೆ ಕೂಡ ಅವ್ರನ್ನ ವಾಸಿ ಮಾಡಕ್ ಆಗೋದಿಲ್ಲ, ಅದಕ್ಕೆ ನನ್ಗ ಒಂದ್ ವಿಷ್ ಕೊಡು, ನಮ್ಮಪ್ಪನ ಕಾಪಾಡ್ಕೊಂತೀನಿ ಅಂತ ಹೇಳಿದ್ರೆ ಅವ್ನು ಒಪ್ತಾ ಇಲ್ಲ. ಈ ಕಡೆ ಇವಳು ಬಿಡೋ ತರ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ನನ್ಗೂ ನಿನ್ಗೂ ಸೆಟ್ ಆಗಲ್ಲ, ನಾವಿಬ್ರು ದೂರ ಆಗೋದೇ ವಾಸಿ, ಡಿವೋರ್ಸ್ ತಗೊಂಡ್ಬಿಡೋಣ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಅವಳು ಅವ್ರ ಅಜ್ಜಿದು ಇವಾಗ ಹೆಂಗ ಫೋಟೋನ ಇಟ್ಕೊಂಡು ಅವ್ರ ಹಳೆ ಫ್ರೆಂಡ್ಸ್ ಒಬ್ರು ಇರ್ತಾರಲ್ವಾ, ಅಜ್ಜಿ ಅವ್ರ ಹಳೆ ಫ್ರೆಂಡ್ಸ್, ಅವ್ರ ಹತ್ರ ಹೋಗಿ ಅದನ್ನ ತೋರಿಸ್ತಾ ಇರ್ತಾರೆ. ಇವ್ರನ್ನ ಯಾವಾಗಾದ್ರೂ ಎಲ್ಲಾದ್ರೂ ನೋಡಿದೀರಾ ಅಂತ. ಈ ಹುಡುಗಿನ ಎಲ್ಲೋ ನೋಡ್ದಂಗಿದೆ ಅಲ್ವಾ, ಇಷ್ಟು ಸುಂದರವಾಗಿದ್ದಾರೆ ಅಂತಂದ್ರೆ ನಮ್ ಗ್ಯಾಂಗ್ ಅಲ್ಲಿ ಇದ್ದಿದ್ರೆ ಹೀರೋಯಿನ್ ಅವ್ರ ಅಜ್ಜಿ ಮಾತ್ರನೇ, ಆದ್ರೆ ಚಿಕ್ಕ ವಯಸ್ಸಲ್ಲಿ ನಾವ್ ಯಾವಾಗ ಅವ್ರ ಫೋಟೋನ ತೆಗ್ದಿಲ್ವೇ, ಈ ಫೋಟೋ ನಿಮ್ಗೆಲ್ಲಿಂದ ಸಿಕ್ತು ಅಂತ ಕೇಳ್ತಾರೆ. ಇದರಿಂದ ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಹಂಗಾದ್ರೆ ಇಷ್ಟ ದಿನ ನಮ್ ಜೊತೆ ಇದ್ದಿದ್ದು ಹೀರೋಯಿನ್ ಅವ್ರ ಅಜ್ಜಿನೇನಾ, ಬಟ್ ಅವ್ರ ಹೆಂಗೆ ಇಷ್ಟು ಚಿಕ್ಕ ಹುಡುಗಿ ಆದ್ರು ಅಂತ ಯೋಚನೆ ಮಾಡಿದಾಗ ಅವಾಗ ನಮ್ ಹೀರೋಯಿನ್ ಒಂದ್ಸತಿ ಹೇಳಿರ್ತಾಳಲ್ವಾ, ದುಬೈಲ್ ಒಬ್ಬ ನನ್ಗೆ ಸಿಗ್ದ ಕಣೆ, ನಿನ್ ವಿಷ್ನ ನಾನು ನೆರವೇರಿಸ್ತೀನಿ ಅಂತ ಹಿಂದೆನೆ ಸುತ್ತಾ ಇದ್ದಾನೆ ಅಂತ. ಹಂಗಾದ್ರೆ ಅವನೊಂದು ಜೀನಿನ ಅವನ್ನ ಯೂಸ್ ಮಾಡ್ಕೊಂಡೆ ಅವಳು ಅವ್ರ ಅಜ್ಜಿನ ಇಷ್ಟು ಹೆಂಗಾಗ್ ಮಾಡಕ್ ಹೇಳ್ಬಿಟ್ಲಾ ಅಂತ ಈಗ ಕಾರಲ್ಲಿ ಕುತ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಯಾಕಂದ್ರೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಹುಡುಗಿರ್ನ ಇಷ್ಟ ಪಡೋದೇ ತಾನೆ, ಲವ್ ಮಾಡೋದೇ ತಾನೆ, ಆತರ ಈ ಅಜ್ಜಿನ ಅವಳಿಗೆ ಗೊತ್ತಿಲ್ದಂಗೆ ಲವ್ ಮಾಡ್ಬಿಟ್ಟಿರ್ತಾಳೆ. ಅವ್ರ
ಅವ್ರು ತೋರ್ಸೋ ಪ್ರತಿಯೊಂದು ಪ್ರೀತಿ ವಿಶ್ವಾಸನ ಇವಳು ಲವ್ ಅಂತ ಅನ್ಕೊಂಡಿದ್ಲು. ಬಟ್ ಅವ್ರ ಮೊಮ್ಮಗಳ ಮೇಲೆ ತೋರ್ಸೋ ತರ ಪ್ರೀತಿನೇ ನನ್ ಮೇಲೆ ತೋರಿಸಿದ್ದ, ಇದ್ರ ನಾನು ಅರ್ಥ ಮಾಡ್ಕೊಳ್ದೆ ಬಿಟ್ಬಿಟ್ನಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಜೊತೆಗೆ ನಮ್ ಹೀರೋಯಿನ್ ನಿಜಲ್ಲ ನನ್ನಿಂದಾನೇ ಮುಚ್ಚಿಟ್ಲ ಅಂತ ಕೂಡ ಫೀಲ್ ಆಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ, ಅವ್ರ ಅಜ್ಜಿ ತುಂಬಾ ದೊಡ್ಡ ದೊಡ್ಡ ಪಾಟ್ ಗಳಲ್ಲಿ ಬೇಕಾಗಿರೋ ಅಡಿಗೆಗಳನ್ನೆಲ್ಲ ಮಾಡಿಡ್ತಾ ಇರ್ತಾರೆ. ಅಂದ್ರೆ ಸ್ಟೋರ್ ಮಾಡೋ ತರ ಈ ಉಪ್ಪಿನಕಾಯಿ ಕಿಮ್ಚಿ ಅಂತೆಲ್ಲ ಅಂತಾರಲ್ಲ ಅವ್ರ ಕಡೆ, ಅದನ್ನೆಲ್ಲ ಜಾಸ್ತಿ ಮಾಡಿಡ್ತಾ ಇರ್ತಾರೆ. ಪ್ಲಸ್ ಅದ್ರಲ್ಲಿ ಅವ್ರು ಬರ್ದು ಕೂಡ ಇಡ್ತಾರೆ, ಇಂತದಕ್ಕೆ ಇಷ್ಟು ಕ್ವಾಂಟಿಟಿನೇ ಯೂಸ್ ಮಾಡ್ಬೇಕು, ಇಂತದನ್ನ ಎತ್ತಿ ಸ್ಟೋರ್ ಮಾಡ್ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಬರೀತಾ ಇದಾರೆ. ಯಾಕಂದ್ರೆ ಅಯ್ಯೋನ್ ಹೇಳಿದ್ದಲ್ವ ಇನ್ ಸ್ವಲ್ಪ ದಿನ ನೀವು ಬದುಕಿರೋದು ಸತ್ತೋಗ್ಬಿಡ್ತೀರಾ ಅಂತ. ಅದರಿಂದ ಆತರ ಬರೀತಾ ಇರ್ಬೇಕಾದ್ರೆ ಮಾಡ್ತಾ ಇರ್ಬೇಕಾದ್ರೇನೆ ಮುಂದ್ಗಡೆ ಇರೋ ಗಿಡನ ನೋಡಿ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಯಾವಾಗ ಗಿಡದಲ್ಲಿ ಹೂವ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಇವರು ಸತ್ತೋಗ್ತಾರೆ ಅಂತ ತಾನೇ ಲೆಕ್ಕ. ಅದರಿಂದ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಅದೇ ಟೈಮ್ಗೆ ಹೀರೋಯಿನ್ ಎದ್ ಬರ್ತಾಳ. ಇವ್ರು ಫೀಲ್ ಮಾಡ್ತಾ ಇದ್ದವ್ರಿಗೆ ಗೊತ್ತಾಗ್ಬಾರ್ದು ಅಂತ ಕಣ್ಣೆಲ್ಲ ಒರ್ಸ್ಕೊಂಡು, ಏನಮ್ಮ ಇಷ್ಟ ಬೇಗ ಎದ್ಬಿಟ್ಟೆ, ಯಾಕೆ ಏನಾಯ್ತು ಅಂದಾಗ, ಏನಿಲ್ಲ ಅಜ್ಜಿ ಸ್ವಲ್ಪ ಕೆಲಸ ಇದೆ, ನಾನು ಅಂಗಡಿವರೆಗೂ ಹೋಗ್ಬೇಕು ಅಂತ ಹೇಳ್ತಾಳೆ. ಅಂದ್ರೆ ಅವಳ ವುಡ್ ಶಾಪ್ ಇರುತ್ತಲ್ಲ ಅಲ್ಲಿವರೆಗೂ ಹೋಗ್ಬೇಕು ಅಂತಾಳೆ. ಅಲ್ಲಿ ಬಂದು ಒಂದು ಹುಡ್ ಮೇಲೆ ಮಲ್ಕೊಂಡು ಸೀಲಿಂಗ್ ನ ನೋಡ್ತಾ ಇರ್ತಾಳೆ. ಅವತ್ತು ಹಯ್ಯನು ಹಾರ್ಕೊಂಡು ಹೋಗ್ಬೇಕಾದ್ರೆ ಸೀಲಿಂಗ್ ನ ಹೊಡ್ಕೊಂಡು ಹೊಟ್ಟೋಗಿದ್ದ ಅಲ್ವಾ, ಅದನ್ನ ನೋಡ್ತಾ ಇರ್ತಾಳೆ. ಹಿಂಗ್ ಮಲ್ಕೊಂಡ್ ನೋಡ್ತಾ ಇದ್ರೆ ಶಿವಪೆಟ್ಟಿಗೆಯಲ್ಲಿ ಮಲ್ಕೊಂಡು ಮೇಲೆ ನೋಡ್ದಂಗೆ ಫೀಲ್ ಆಗ್ತಿದೆ. ಯಾರಿಗೂ ಅನುಭವ ಬರಲ್ಲ, ನನಗ್ ಬಂದಿದೆ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋ ಅಲ್ಲಿಂದ ಬಂದು ಇಣ್ಕಿ ನೋಡ್ತಾ ಇರ್ತಾನೆ. ಹೌದೌದು ನಾನ್ ಕೂಡ ಅವಾಗ ನಿನ್ನ ಹಿಂಗೆ ನೋಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಇನ್ ಸ್ವಲ್ಪ ಹೊತ್ತಲ್ಲಿ ಅವನು ಕೆಳಗಡೆ ಬಂದು ಅವಳ ಪಕ್ಕದಲ್ಲಿ ಮಲಗಿರ್ತಾನೆ. ಇಬ್ರು ಹಂಗೆ ಕ್ಯಾಶುವಲ್ ಆಗಿ ಜಾಲಿಯಾಗಿ ಮಾತಾಡ್ಕೊಂತಾ ಇರ್ತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಕೂಡ ಯಾವಾಗ ಗೇಮಿಂಗ್ ಸೆಂಟರ್ ಅಲ್ಲಿ ಗೇಮ್ ಆಡ್ತಾನಲ್ಲ ಆ ಜಾಗಕ್ಕೆ ಹೋಗಿದ್ದಾನೆ. ಅಲ್ಲಿ ಚಿಕ್ಕ ಹುಡುಗ ಆಡ್ತಾ ಇದ್ದವನು ಸಡನ್ ಆಗಿ ಎದ್ಬಿಟ್ಟು ನಾನು ಮನೆಗೆ ಹೋಗ್ಬೇಕು, ಟೈಮ್ ಆಯ್ತು ಅಂತ ಹೇಳ್ತಾನೆ. ಯಾಕೆ ಇವತ್ತು ಇಷ್ಟು ಬೇಗ ಮನೆಗೆ ಹೋಗ್ತಾ ಇದೆಯಾ, ಇನ್ನು ಸ್ವಲ್ಪ ಗೇಮ್ ಆಡಲ್ವಾ ಅಂದಾಗ, ಇಲ್ಲ ನಿಮ್ಮ ಹತ್ರ ನಾನು ಹೇಳದ್ನ ಇಲ್ವಾ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮಮ್ಮ ಬಾಯ್ ಫ್ರೆಂಡ್ ನಮ್ಮಮ್ಮಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದ, ಹೊಡಿತಾ ಇದ್ದ, ನನ್ನ ಹೊಡಿತಾ ಇದ್ದ ಅಂತ ಹೇಳಿದ್ನಲ್ಲ, ಅವ್ರನ್ನ ಯಾರೋ ಸರಿಯಾಗಿ ಹೊಡೆದಿದ್ದಾರೆ, ಅವ್ನು ಅವಾಗಿದ್ದ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಅದರಿಂದ ನನಗ್ ತುಂಬಾ ಸಂತೋಷ. ಇವಾಗ ನಾನು ನಮ್ಮಮ್ಮ ತುಂಬಾ ಸಂತೋಷವಾಗಿದ್ದೀವಿ, ನಮ್ಮಮ್ಮನ ಜೊತೆ ನನ್ಗೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದೆ, ಅದಕ್ಕೆ ನಾನು ಬೇಗ ಮನೆಗೆ ಹೋಗ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಪಟ್ಟು ಹೇಳ್ಬಿಟ್ಟು ಹೋಗ್ತಾನ. ಇದು ನಮ್ ಹೀರೋಗೆ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ಮನುಷ್ಯರ ಮೇಲೆ ಅವನು ಕೂಡ ಒಂದ್ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಅಜ್ಜಿಗೆ ಇವತ್ತು ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಬಾಮ್ಮ ಒಂದ್ ಸ್ವಲ್ಪ ಔಟಿಂಗ್ ಹೋಗ್ಬಿಟ್ಟು ಬರೋಣ, ಸಣ್ಣದಾಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂದಾಗ, ಓಕೆ ಅಜ್ಜಿ ಕ್ಯಾಶುವಲ್ ಆಗಿ ಕೇಳೋ ತರ ತಾನೆ ಅಂತ ಕರ್ಕೊಂಡು ಹೋಗಿರ್ತಾಳೆ. ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಇವಾಗವರೆಗೂ ಅವ್ರು ಮಾಡದೇ ಇರೋ ಕೆಲಸಗಳು ಅಂದ್ರೆ ಡಿಫ್ರೆಂಟ್ ಹೇರ್ ಬ್ಯಾಂಡ್ಸ್ ಹಾಕೊಳ್ಳೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಮತ್ತೆ ಈ ಅಲ್ಲಲ್ಲಿ ಫೋಟೋ ಬೂತ್ಸ್ ಇಟ್ಟಿರ್ತಾರಲ್ಲ ಅಲ್ಲೆಲ್ಲ ಹೋಗಿ ಫೋಟೋಸ್ ತಗೊಳ್ಳೋದು, ಅದೆಲ್ಲ ಅವಳಿಗೆ ಇಷ್ಟನೇ ಇಲ್ಲ. ನಮ್ ಹೀರೋಯಿನ್ ಫಸ್ಟೇ ಗೊತ್ತಲ್ವಾ ಒಂಥರ ತುಂಬಾನೇ ಸೈಲೆಂಟ್, ಈ ತರ ಓವರ್ ಕ್ಯೂಟ್ ಆಗಿ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಈ ತರ ಎಲ್ಲ ಫೋಟೋಸ್ ತಗೊಳ್ಳೋದು ಅವಳಿಗೆ ಇಷ್ಟನೇ ಆಗಲ್ಲ. ಬಟ್ ಅವ್ರ ಅಜ್ಜಿ ತುಂಬಾ ಫೋರ್ಸ್ಫುಲ್ ಆಗಿ ಅದನ್ನೆಲ್ಲ ಮಾಡ್ತಾ ಇದಾರೆ. ಯಾಕಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ಸತ್ತೋಗ್ತಾರೆ, ಅಟ್ಲೀಸ್ಟ್ ಇವಾಗಾದ್ರೂ ನಮ್ಮ ಮೊಮ್ಮಗಳಿಗೆ ಒಂದು ಒಳ್ಳೆ ಮೆಮೊರೀಸ್ ನ ಕೊಟ್ಬಿಟ್ಟು ಹೋಗೋಣ. ಇವಾಗವರೆಗೂ ಒಂದು ಒಳ್ಳೆ ಮೆಮೊರೀಸೇ ಇರ್ಲಿಲ್ಲ ನನ್ ಜೊತೆ, ಅವಳಿಗೆ ಏನು ಇಲ್ಲ, ಇನ್ನಾದ್ರೂ ಅಟ್ಲೀಸ್ಟ್ ನಾನ್ ಸತ್ ಮೇಲೆ ಅವ್ಳು ಖುಷಿಯಾಗಿರ್ತಾಳಲ್ವಾ ಇದನ್ನೆಲ್ಲ ನೋಡಿ ಅಂತ ಈ ತರ ಮಾಡ್ತಾ ಇರೋದು. ಅವಳಿಗಿದು ಒಂದ್ ಸ್ವಲ್ಪ ಇಷ್ಟ ಇಲ್ಲ, ಯಾಕೆ ಅಜ್ಜಿ ಈ ತರ ಎಲ್ಲ ಹೊಸದಾಗಿ ನಡ್ಕೊಂತಾ ಇದಾರೆ ಅಂತ. ಓಕೆ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ತರ ಮಾಡಿಲ್ವಲ್ಲ, ಅದಕ್ಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಅವಳಿಗೆ ಒಳ್ಳೆ ಸಮಾಧಾನ ಕೂಡ ಮಾಡ್ಕೊಂತಾಳೆ. ಹಂಗೆ ಅವತ್ತು ನೈಟ್ ಅವ್ರ ಮನೇಲಿ ತೋರಿಸ್ತಾರೆ. ಅಜ್ಜಿ ಇದಾರಲ್ವಾ ಅವರ ಹಸ್ಬೆಂಡ್ ಸತ್ತಿದ್ದ ದಿನ, ಸೊ ಏನೋ ಪೂಜೆಗೆ ಅದೆಲ್ಲ ಅರೇಂಜ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಕೂಡ ಅದಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡುವಾಗ ಅಜ್ಜಿ ಹೇಳ್ತಾರೆ, ಇಲ್ಲೋಡಮ್ಮ ನಾನ್ ಸತ್ ಮೇಲೆ ಕೂಡ ನನಗೆ ಈ ತರ ಏನ್ ಪೂಜೆ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನನ್ನ ಹಸ್ತಿನ ಯಾವ್ದಾದ್ರು ನೀರಲ್ಲಿ ಹಾಕ್ಬಿಡು ಸಾಕು, ಯಾಕಂದ್ರೆ ನಿನ್ಗೆ ಇದೆಲ್ಲ ಮಾಡಕ್ ಬರಲ್ಲ, ಅವಾಗ ನಾನು ನೆನ್ಸ್ಕೊಂಡ್ರೆ ಮಾತ್ರ ಸಾಕು ಅಂತೆಲ್ಲ ಹೇಳಿದಾಗ ಇವಳಿಗೊಂಥರ ಟೆನ್ಷನ್ ಆಗುತ್ತೆ. ಅಜ್ಜಿ ಇವಾಗ ಏನಾಯ್ತು ಅಂತ ಈ ತರ ಎಲ್ಲ ಮಾತಾಡ್ತಾ ಇದೆಯಾ, ಸೈಲೆಂಟ್ ಆಗಿ ಇದ್ಬಿಡು ಅಂತ ಬೈತಾಳೆ. ಬಟ್ ಪಾಪ ಅವ್ರ ಅಜ್ಜಿಗೆ ತುಂಬಾನೇ ಬೇಜಾರಾಗುತ್ತೆ, ಈ ಮಗು ಇನ್ ಮುಂದಕ್ಕೆ ಹೆಂಗಿರ್ತಾಳೋ ಏನೋ ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಅವಳು ಯಾವಾಗೂ ಒಂದು ಹೋಟ್ಲಲ್ಲಿ ಒಂದು ಐಟಮ್ ನ ತಿಂತಾರಲ್ವ ಅವಳು ಮತ್ತೆ ಅವ್ರ ಫ್ರೆಂಡ್, ಇವತ್ತು ಐಟಮ್ ನ ತಗೊಂಡು ಸ್ಟ್ರೇಟ್ ಆಗಿ ಡೆಂಟಲ್ ಕ್ಲಿನಿಕ್ ಗೆ ಹೊಟ್ಟೋಗ್ಬಿಡಿದಾಳೆ ಅವ್ರ ಫ್ರೆಂಡ್ ನ ನೋಡೋದಕ್ಕೋಸ್ಕರ. ಈ ಬಾರ ಈ ತರ ತಗೊಂಡ್ ಬಂದಿದೀನಿ ಇಬ್ರು ತಿನ್ನೋಣ ಅಂದಾಗ ಇವಳು ಕೂಡ ಸರಿ ಆಯ್ತು ಎತ್ತಿಡು ಇಲ್ಲೇ ತಿನ್ನೋಣ ಅಂತ ಹೇಳ್ತಾಳೆ. ಕೋಪದಲ್ಲೇ ಮಾತಾಡ್ತಾಳೆ. ಬಟ್ ಇವಳಿಗೆ ನಿಜ ಗೊತ್ತಿದೆ ಅನ್ನೋದನ್ನ ನಮ್ ಹೀರೋಯಿನ್ ಹತ್ರ ಅವಳು ಹೇಳ್ಕೊಂಡಿಲ್ಲ, ಸೈಲೆಂಟ್ ಆಗಿ ಇರ್ತಾಳೆ. ಅದಕ್ಕಂತ ನಮ್ ಹೀರೋಯಿನ್ ಹತ್ರ ಜಾಸ್ತಿ ಕೋಪದಲ್ಲೂ ಮಾತಾಡಲ್ಲ, ಒಂಥರ ಮೇಂಟೈನ್ ಮಾಡ್ತಾಳೆ ಅಷ್ಟೇ. ಅದಾದ್ಮೇಲೆ ನಮ್ ಹೀರೋಯಿನ್ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಒಂದ್ ವಿಷಯ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಅವಳೆ ಒಂಟಿಯಾಗಿ ದುಬೈಗೆ ಹೊರಟೋಗಿದ್ದಾಳೆ. ಸ್ಟ್ರೇಟ್ ಆಗಿ ಆ ಜೀನ ಇದ್ಲಲ್ಲ ಒಂದು ಜಾರು, ಅಲ್ಲಿ ಹೋಗ್ಬಿಟ್ಟು ಆ ಜಾರ್ನ ಉಜ್ಜಿ ನೋಡ್ತಿದ್ದಾಳೆ. ಜೀನೆ ಹೊರಗಡೆ ಬರೋ ತರ ಇಲ್ಲ. ಒಂದ್ ವೇಳೆ ಇಲ್ವೇನೋ ಹೊರಗಡೆ ಹೊರಟೋಗಿದ್ದಾಳೇನೋ ಅಂತ ಅಲ್ಲಿಂದ ಹಂಗೆ ಮಾರ್ಕೆಟ್ ರೋಡ್ ಅಲ್ಲೆಲ್ಲ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಕೆಲವರು ಇವಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಇವಳಿಗೆ ಎದ್ನೋ ಬಿದ್ದು ಅಂತ ಭಯ ಆಗೋಯ್ತು, ಓಡ್ತಾಳೆ. ಯಾಕಂದ್ರೆ ಬಂದಿರೋದು ಆ ಕಲೀದ್ ಕಡೆಯವರು. ಈ ತರ ಅವಳನ್ನ ಬೆದರ್ಸಿ ಉದರ್ಸಿ ಏನಾದ್ರು ಮಾಡಿದಾಗ ಅವಳು ಥರ್ಡ್ ವಿಷ್ನ ಕೇಳ್ಕೊಂಡ್ಬಿಡ್ತಾಳೆ ಅಂತ ಅವ್ನ ಇತರ ಹಿಂದ್ಗಡೆ ಬಿದ್ದಿರೋದು. ಅದನ್ನ ನೋಡಿ ಅವಳೇ ಭಯ ಪಟ್ಟು ಎದ್ನೋ ಬಿದ್ದು ಅಂತ ಓಡ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಒಂದು ಡೆಡ್ ಎಂಡ್ ಗೆ ಬಂದ್ಬಿಟ್ಟಿದ್ದಾಳೆ. ಇನ್ನೇನ್ ಬಿಟ್ರೆ ಅವ್ರು ಬಂದು ಹಿಡಿದು ಬಿಡ್ತಾರೇನೋ ಅವಳನ್ನ. ಆ ಟೈಮ್ ಅಲ್ಲಿ ಫುಲ್ ಆಗಿ ಬ್ಲೂ ಕಲರ್ ಬಟರ್ಫ್ಲೈಸ್ ಬಂದು ಅಲ್ಲಿರೋರೆಲ್ಲ ಮಾಯ ಆಗ್ಬಿಟ್ರು. ಏನಂತ ನೋಡಿದ್ರೆ ಮುಂದ್ಗಡೆ ಜೀನಿಯಾ ಬಂದು ನಿಂತಿರ್ತಾಳೆ. ಏನಕ್ಕೆ ಇವಾಗ ಏನೇನ್ ಪ್ರಾಬ್ಲಮ್, ಏನಕ್ ಬಂದ್ ಅಸತಿ ನನ್ ಜಾಡಿನ ಉಜ್ಜಿ ನೋಡ್ತಾ ಇದ್ದೆ ಅಂದಾಗ, ಓ ಹಂಗಾದ್ರೆ ನನ್ ಜಾಡಿನ ಉಜ್ತಾ ಇದ್ದ ವಿಷಯ ನಿಮ್ಗೆ ಗೊತ್ತಿದ್ದು ನೀವು ಹೊರಗಡೆ ಬಂದಿಲ್ಲ ಅಂದಾಗ, ಹೌದು ಮತ್ತೆ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಇವಾಗ ನೀನ್ ಪ್ರೆಸೆಂಟ್ ಬಾಯ್ ಫ್ರೆಂಡ್ ಅಲ್ವಾ, ಸೊ ನನ್ಗೆ ಕೋಪ ಇರಲ್ವಾ ಅಂತ ಕೇಳಿದಾಗ ಇವಳು ಕೂಡ ಸರಿ ಆಯ್ತು ಅಂತ ಹೇಳಿ ಸೈಲೆಂಟ್ ಆಗ್ತಾಳೆ. ಇದ್ರು ಇವಾಗ ಏನಕ್ಕೆ ಇವಳನ್ನ ನೋಡಕ್ ಬಂದಿದ್ದಾಳೆ ಅಂತಂದ್ರೆ ಜೀನಿಯಾ ಕೇಳ್ತಾಳೆ ಏನ್ ಹೆಲ್ಪ್ ಬೇಕು ಅಂತ ಇಷ್ಟು ದೂರ ಬಂದಿದ್ಯಾ ಅಂದಾಗ, ಏನಿಲ್ಲ ನಾನ್ ನಿನ್ ಜಾಡಿನ ಉಜ್ಜಿದ್ದೀನಲ್ವಾ, ಹಂಗಾದ್ರೆ ನೀನ್ ನನಗೆ 3 ವಿಶ್ ಕೊಡ್ಬೇಕು. ನನ್ನ ಫಸ್ಟ್ ವಿಷ್ ನನ್ ಬಗ್ಗೆ ನಾನ್ ತಿಳ್ಕೊಬೇಕು. ಯಾಕಂದ್ರೆ ಇದಕ್ ಮುಂಚೆ ನಾನು ನಿನ್ನ ನೋಡಕ್ ಬಂದಾಗ ಆಲ್ರೆಡಿ ನನ್ನ ನೋಡಿರೋ ತರ ನನ್ ಗೊತ್ತಿರೋ ತರ ನೀನ್ ನನ್ನ ಹತ್ರ ಮಾತಾಡ್ದೆ. ಅಂದ್ರೆ ಈ ಹಿಂದಿನ ಜನ್ಮದಲ್ಲಿ ನಾನು ಯಾರು ಅಂತ ನಿಮ್ಗೆ ಗೊತ್ತು, ನನ್ನ ಫ್ಲಾಶ್ ಬ್ಯಾಕ್ ಕೂಡ ನಿಮ್ಗೆ ಗೊತ್ತು. ಮರದೇ
ನೀವ್ ನನ್ಗೆ ಆ ನಿಜನೆಲ್ಲ ಹೇಳ್ಬೇಕು, ಅದೇ ನನ್ ಫಸ್ಟ್ ವಿಶ್ ಅಂತ ನಮ್ ಹೀರೋ ಹತ್ರ ಕೇಳಿದಾಗ ಜೀನಿಯಾ ಹೇಳ್ತಾಳೆ, ನೋನೋ ನೀವ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಆತರ 3 ವಿಶ್ನ ನೆರವೇರಿಸೋವರ ಹೀರೋಗ್ ಮಾತ್ರನೇ ಸಿಕ್ಕಿರೋದು, ನಮಗದೆಲ್ಲ ಇಲ್ಲ. ಇದ್ರೂನು ನಿನ್ನ ಹಳೆ ಫ್ಲಾಶ್ ಬ್ಯಾಕ್ ಸ್ವಲ್ಪ ನನ್ಗೆ ಗೊತ್ತಿದೆ, ನಾನ್ ಬೇಕಾಗಿದ್ರೆ ಅದನ್ನ ಹೇಳ್ತೀನಿ ಅಂತ ನಮ್ ಹೀರೋಯಿನ್ ಅವಳಿರೋ ಜಾಗಕ್ಕೆ ಕರ್ಕೊಂಡ್ ಹೋಗ್ಬಿಟ್ಟು ಒಂದ್ ವಿಷಯನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇ ಸುಮಾರು ವರ್ಷಗಳ ಹಿಂದೆ ದೇವ್ರು ಜೀನೀಸ್ ನ ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಕೊಬ್ಬತ್ತೋಗಿ ದೇವ್ರಿಗಿಂತ ಮೇಲೆ ಆಗ್ಬೇಕು ಅಂತ ಪ್ರಯತ್ನ ಪಟ್ವಿ. ಅದರಿಂದ ದೇವ್ರು ಏಂಜಲ್ಸ್ ನ ಬಿಟ್ಟು ನಮ್ಮನ್ನ ನಾಶ ಮಾಡಕ್ಕೆ ಟ್ರೈ ಮಾಡೋದೇನು, ನಮ್ಮಲ್ಲಿ 95% ಎಲ್ಲ ಸತ್ತೋದ್ರು, ನಾವ್ ಮಿಕ್ಕಿರೋದ್ ಬರೀ 4 ಜನನೇ. ಆದ್ರೆ ನಮ್ಮಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಬಿಟ್ರು. ಅದಾದ್ಮೇಲೆ ಜೇಡಿ ಮಣ್ಣಿಂದ ಮಾಡಿರೋ ಮನುಷ್ಯರನ್ನ ಸೃಷ್ಟಿ ಮಾಡೋದು ಅಲ್ದೆ ಜೀನಿಗಳನ್ನ ಅವರ ಕಾಲ್ ಕೆಳಗಡೆ ಬೀಳೋ ತರ ಮಾಡಿದ್ರು. ಅಂದ್ರೆ ಅವ್ರಿಗೆ ತಲೆ ಬಾಗ್ಬೇಕು ಅನ್ನೋ ವಿಷಯನ ಹೇಳಿದ್ರು. ನಾವೆಲ್ಲ ದೇವ್ರ ಮಾತಿಗೆ ಒಪ್ಕೊಂಡು ತಲೆ ಬಾಗದ್ವಿ, ಆದ್ರೆ ಹೀರೋ ಮಾತ್ರ ಇದನ್ನ ಒಪ್ಪಿಲ್ಲ. ನರ ಮನುಷ್ಯರಿಗೆ ಪ್ರೀತಿ ವಿಶ್ವಾಸ ಅನ್ನೋದ್ ಏನಂತಾನೆ ಗೊತ್ತಿಲ್ಲ. ಮುಖ್ಯವಾಗಿ ಅವ್ರ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ. ನಾನ್ ಅಂತವ್ರಿಗೆಲ್ಲ ತಲೆ ಬಾಗಲ್ಲ ಅಂತ ಹೇಳ್ದ. ಅದ್ರಿಂದ ದೇವ್ರ ಅವ್ನಿಗೆ ಪನಿಷ್ಮೆಂಟ್ ಕೊಟ್ಟು ಸುಮಾರು ವರ್ಷ ನರಕದಲ್ಲಿ ಕೂಡ ತಳ್ಳಿದ್ರು. ಅದಾದ್ಮೇಲೆ ಅವ್ನ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ತಿದ್ದಾನೆ ಅಂತ ದೇವ್ರ ಅವ್ನಿಗೊಂದು 3 ವಾರ ಕೊಟ್ರು. ಅದರಿಂದ ನಾವು ಈ ತರ ಜೀನಿ ಕೂಡ ಆಗಿದ್ದ. ಅದಾದ್ಮೇಲೆ ಮನುಷ್ಯರ 3 ಆಸೆನ ಅವನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದ. ದೇವ್ರ ಹತ್ರ ಟೈಮ್ಲಿ ಅವ್ನು ಚಾಲೆಂಜ್ ಕೂಡ ಮಾಡಿದ್ದ. ಒಂದು ವೇಳೆ ಮನುಷ್ಯರು ಅವ್ರ 3 ಆಸೆಗಳನ್ನ ಅವ್ರಿಗೋಸ್ಕರ ಅಲ್ದೆ ಬೇರೆಯವ್ರಿಗೋಸ್ಕರ ಯಾವಾಗ ಬೇಡ್ಕೊಂತಾರೋ ಅವಾಗ ನಾನೇ ಮನುಷ್ಯರಿಗೆ ತಲೆ ಬಾಗ್ತೀನಿ ಅಂತ. ಆ ಟೈಮಲ್ಲಿ ಹಯ್ಯೂನ್ಗೆ ನಮ್ ಹೀರೋ ಮೇಲೆ ಕೋಪ ಇತ್ತು, ಇಬ್ಲಿಸ್ ಮೇಲೆ ಕೋಪ ಇತ್ತು. ಅದ್ರಿಂದ ನಾನೊಂದ್ ತಲೆ ಕಡಿತೀನಿ ಅಂತ ಕೇಳಿದಕ್ಕೆ ದೇವ್ರು ಕೂಡ ಸರಿ ಅಂತ ಹೇಳಿದ್ರು. ಅದರಿಂದಾನೆ ಅವಾಗಿಂದ ಇವಾಗ್ವರ್ಗುನು ನಮ್ ಹೀರೋ ಎಷ್ಟೋ ಜನರನ್ನ ನೋಡ್ಬಿಟ್ಟ, ಎಷ್ಟೋ ಜನರ ವಿಶ್ನ ನೆರವೇರಿಸಿದಾನೆ. ಬಟ್ ಎಲ್ಲರೂ ಅವ್ರ ಸೆಲ್ಫಿಶ್ಗೋಸ್ಕರನೇ ಕೇಳ್ಕೊಂಡಿದ್ದಾರೆ ಹೊರತು ಬೇರೆಯವ್ರಿಗೋಸ್ಕರ ಕೇಳ್ಕೊಂಡಿಲ್ಲ. ಆತರ ಯಾವಾಗ ಒಂದು ಮನುಷ್ಯ ಸ್ವಾರ್ಥನೇ ಇಲ್ದೆ ಬೇರೆಯವ್ರಿಗೋಸ್ಕರ ಬೇಡಿಕೆನ ಇಡ್ತಾನೋ ಅವಾಗ ಅವ್ನ್ ಕತೆ ಮುಗ್ದೋಗುತ್ತೆ. ಬಟ್ ಇವಾಗ್ವರೆಗೂ ಆತರ ನಡೆದಿಲ್ವಲ್ಲ. ಆತರ ಇರ್ಬೇಕಾದ್ರೇನೆ 1000 ವರ್ಷಗಳ ಹಿಂದೆ ನಿನಗೋಸ್ಕರ ಅಂದ್ರೆ ಆ ಜನ್ಮದಲ್ಲಿರೋ ನಿನಗೋಸ್ಕರ ಒಂದು ನಗರನೇ ಅವ್ನ್ ನಾಶ ಮಾಡೋದು ಅಲ್ದೆ ಆ ನಗರದಲ್ಲಿ ಗೋಲ್ಡ್ ಮಳೆ ಎಲ್ಲ ಬಂತು ಗೊತ್ತಾ. ಅದೇ ಯಾಕೆಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಅದೆಂಗ್ ಸಾಧ್ಯ, ಗೋಲ್ಡ್ ಮಳೆ ಹೆಂಗ್ ಬರುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಜೀನಿ ಹತ್ರ ಆನ್ಸರ್ ಇಲ್ಲ. ಅಷ್ಟೇ ಅಲ್ದೆ ಒಂದು ನಗರನೇ ಅವ್ನ್ ಏನಕ್ ನಾಶ ಮಾಡ್ದ ಅಂದಾಗ ಅದಕ್ ನನ್ಗೆ ಆನ್ಸರ್ ಗೊತ್ತಿಲ್ಲ. ಆನ್ಸರ್ ಗೊತ್ತಾಗ್ಬೇಕಂದ್ರೆ ನೀನು ಹೀರೋನೇ ಕೇಳ್ಬೇಕು. ಬಟ್ ಅವ್ನ್ಗೂ ಅದ್ರ ಬಗ್ಗೆ ಏನು ನೆನ್ಪಿರಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋನ್ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ನ ಕೇಳ್ತಾಳೆ. ಅರ್ಧಕ್ಕರ್ಧವಳು ಈ ಕ್ವೆಶ್ಚನ್ ನ ಕೇಳ್ಕೊಳಕ್ಕೆ ಬಂದ್ಲೇನೋ ಗೊತ್ತಿಲ್ಲ. ಯಾಕಂದ್ರೆ ನಮ್ ಹೀರೋ ಅವನ ಮನೆ ಒಳಗಡೆ ದೀಪದ ಒಳಗಡೆ ಆ ಪಿಲ್ಲರ್ ಮೇಲೆಲ್ಲ ಹಬೀಬ್ದಿ ಅಂತ ಬರ್ದಿದ್ದ ಅಲ್ವಾ, ಅದ್ರ ಬಗ್ಗೆ ಕೇಳ್ತಾ ಇರೋದು. ಯಾವಾಗಾದ್ರೂ ಹೀರೋ ನಿನ್ನ ಹಬೀಬ್ದಿ ಅಂತ ಕರ್ದಿದಾನ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂದಾಗ ಇಲ್ವಲ್ಲ, ಈ ವರ್ಡ್ ಹೊಸದಾಗಿದೆ, ಅದಕ್ಕೆ ಏನ್ ಮೀನಿಂಗು, ನನ್ನ ಇವಾಗ ಅವನ ಹತ್ರ ಕರ್ದಿಲ್ವಲ್ಲ ಅಂದಾಗ ಹೀರೋನ್ಗೆ ಫುಲ್ ಖುಷಿ ಆಗೋಯ್ತು. ಹಂಗಾದ್ರೆ ಹೀರೋ ಹೇಳಿರೋದು ಕರೆಕ್ಟೇ, ಹಬೀಬ್ದಿ ಅನ್ನೋದನ್ನ ನನ್ಗೋಸ್ಕರನೇ ಅವ್ನು ಹೇಳ್ತಾ ಇದ್ದಿದ್ದು, ಇವಳಿಗೋಸ್ಕರ ಅಲ್ಲ ಅಂತ. ಇನ್ನೊಂದ್ ಕಡೆ ನಮ್ ಬಬ್ಲುನ ತೋರಿಸ್ತಾರೆ. ಇವತ್ತು ಆ ಗೂಬೆ ಹುಡುಗಿ ಕರ್ದಿದ್ದಾಳೆ ಅಂತ ಹೇಳಿ ತುಂಬಾ ಖುಷಿ ಪಟ್ಟವನು ಟಿಪ್ ಟಾಪ್ ಆಗಿ ಹಂಗೆ ಕೋಟು ಸುಟ್ಟೆಲ್ಲ ಹಾಕೊಂಡು ಏನೋ ಡೇಟಿಂಗ್ ಹೋಗೋ ರೇಂಜ್ ಗೆ ಓಡ್ ಬರ್ತಾ ಇರ್ತಾನೆ. ಬಂಗಾರಿ ನೀ ನನ್ನ ಇವತ್ತು ಕರ್ದಿಲ್ಲ, ಇವತ್ತು ಕರ್ದಿದ್ದಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇನ್ನು ಫಸ್ಟ್ ಕಾಫಿಗೆ ಹೋಗೋಣ ಅಥವಾ ಊಟ ಮಾಡಕ್ ಹೋಗೋಣ ಅಂತ ಕೇಳಿದಾಗ ಬಾಯ್ ಮುಚ್ಕೊಂಡಿರು, ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊ. ನಮ್ ಇಬ್ಬರು ಬಾಸ್ ಗಳು ಕೂಡ ಒಬ್ಬರಂದ್ರೆ ಒಬ್ರಿಗೆ ಆಗಲ್ಲ, ಅವರೇ ಆಪೋಸಿಟ್ ಆಗಿರುವಾಗ ನಾವ್ ಮಾತ್ರ ಯಾಕೆ ಒಂದಾಗಿರ್ಬೇಕು, ಅದು ನೀನ್ ಕನ್ಸಲ್ ಕೂಡ ಅನ್ಕೋಬೇಡ, ಇನ್ಮೇಲೆ ನನ್ ಮೇಲೆ ಲವ್ ಇದೆ ಅದಿದೆ ಇದ್ದಿದೆ ಅಂತ ನಾನು ಹಿಂದ್ಗಡೆ ಸುತ್ತೋದ್ ಇಟ್ಕೋಬೇಡ ಅಂತ ಮುಖ ಕುಡಿಯೋ ತರ ಹೇಳ್ಬಿಟ್ಲು. ಇದರಿಂದ ಪಾಪ ಬಬ್ಲುಗೊಂಥರ ಬೇಜಾರಾಗೋಯ್ತು. ಯಾಕೆ ಬಂಗಾರಿ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ, ಅವ್ರಿಬ್ರು ಕೋಪ ಮಾಡ್ಕೊಂಡ್ರೇನು ನಾವು ಜೊತೆಗಿರಕ್ ಆಗಲ್ವಾ ಅಂತ ಹೇಳಿ ಈ ತರ ಕೋಪ ಮಾಡ್ಕೊಂಡಾಗ ಅವನ ಕಿವಿ 2 ಹಂಗೆ ಮೇಲೆ ಬಂದಿರುತ್ತೆ. ಅಲ್ಲಿ ಯಾರೋ ಪಾರ್ಕಲ್ಲಿ ಹೋಗ್ತಾ ಇರೋರು ನೋಡ್ಬಿಟ್ಟು ಈ ಕಾಸ್ಟ್ಯೂಮ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯಾಪ್ ಸೂಪರ್ ಆಗಿದೆ ಅಲ್ವಾ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವಳಂತೂ ಮುಖ ಕುಡಿಯೋ ತರ ಮಾತಾಡ್ಬಿಟ್ಟು ಅಲ್ಲಿಂದ ಹೆದ್ದೊಟ್ಟೋದ್ಲು. ಇನ್ನೊಂದ್ ಕಡೆ ಆ ಯೂಟ್ಯೂಬರ್ ಅವ್ರ ಫ್ಯಾಮಿಲಿನ ತೋರಿಸ್ತಾರೆ. ಅವಳಿಗಂತೂ ಸಖತ್ ಟೆನ್ಷನ್ ಆಗೋಯ್ತು. ನನ್ ಮಾತ್ ನೀನ್ ಕೇಳಲ್ವಲ್ಲ, ನನಗೆ ನೀನ್ ಒಂದ್ ವಿಶ್ ಕೊಡಲ್ಲ ಅಂತ ಹೇಳ್ದಲ್ಲ, ನಿಂಗ್ ಮಾಡ್ತೀನಿ ಇರು ಅಂತ ಹೇಳಿ ಯೂಟ್ಯೂಬ್ ಪಾಸ್ವರ್ಡ್ ನ ಚೇಂಜ್ ಮಾಡಿ ಚಾನಲ್ ನಲ್ಲಿ ಡಿಲೀಟ್ ಮಾಡ್ಬಿಟ್ಟಿರ್ತಾಳೆ. ಇದು ಅವನೆಲ್ಲ ವಾಶ್ರೂಮ್ ಅಲ್ಲಿ ಏನೋ ಫೋನ್ ನೋಡ್ಕೊಂಡಿದ್ನೇನೋ ಓಡ್ ಬಂದ್ಬಿಟ್ಟು ಅಯ್ಯೋ ಯೂಟ್ಯೂಬ್ ಡಿಲೀಟ್ ಆಗ್ಬಿಡಿದೆ, ಯಾರೋ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ, ಏನೋ ಆಗ್ಬಿಟ್ಟಿದೆ ಅಂತ ಕುಕ್ಕೊಂಡ್ ಬಂದಾಗ ಅವಳಂತಾಳೆ, ಏನು ಭಯ ಪಡ್ಬೇಡ, ಯಾರು ಏನ್ ಹ್ಯಾಕ್ ಮಾಡಿಲ್ಲ, ನಾನೇ ಅದನ್ನ ಡಿಲೀಟ್ ಮಾಡಿದ್ದು. ನಿನ್ಗೆ ಎಷ್ಟು ಕೊಬ್ಬಿದ್ರೆ 2 ವಿಷ್ ಇದೆ, ಅದ್ರಲ್ಲಿ ಒಂದು ನನ್ಗೆ ಕೊಡು, ನಮ್ಮ ಅಪ್ಪನ ಕಾಪಾಡಕ್ ಯೂಸ್ ಮಾಡೋ ಅಂದ್ರೆ ಮಾಡಲ್ಲ ಅಂತ ತಾನೆ, ನಿನ್ಗೆ ಹಿಂಗೆ ಆಗ್ಬೇಕು. ಇವಾಗೂ ಏನಿಲ್ಲ, ಆ ಪಾಸ್ವರ್ಡ್ ನ ಹೇಳ್ತೀನಿ, ಚಾನಲ್ ನ ರಿಕವರ್ ಮಾಡ್ಬೋದು, ಆ ಒಂದು ವಿಷ್ ನನ್ಗೆ ಕೊಟ್ಬಿಡು ಅಂತ ಹೇಳಿದ್ರೆ ನೀನೇನ್ ಮೆಂಟಲ್ ಏನೇ, ಯಾಕೆ ಈ ತರ ಮಾಡ್ದೆ, ನಿನ್ನೆಲ್ಲ ಮದ್ವೆ ಮಾಡ್ಕೊಂಡೆ ನೋಡು, ನನ್ನ ಎಕಡನಲ್ಲಿ ನಾನೇ ಹೊಡ್ಕೋಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅವ್ರ ಹೆಂಡತಿ ಮೇಲೆ ಇರೋ ಕೋಪದಲ್ಲಿ ಇವಾಗ ಅವನು ಸೆಕೆಂಡ್ ವಿಶ್ ಕೇಳಕ್ಕೆ ಅಂತ ಮುಂದಾಗಿದ್ದಾನ. ಆ ಟೈಮ್ಲಿ ನಮ್ ಹೀರೋದು ಅಂದ್ರೆ ಆ ಒಂದು ಫೋಟೋ ಬಂದು ಅವ್ನ ಫೋನ್ ಅಲ್ಲಿ ಫ್ಲಾಶ್ ಆಗುತ್ತೆ. ನನಗೆ ಗೊತ್ತಿರೋಂಗೆ ನಿಮ್ಮ ಸೆಕೆಂಡ್ ವಿಶ್ ಕೇಳೋ ಟೈಮ್ ಅಲ್ವಾ ಅಂದಾಗ ಹೌದು ಇದು ನನ್ನ ಸೆಕೆಂಡ್ ವಿಶ್. ಹೀರೋಯಿನ್ಗೆ ನಾನು ಈ ತರ ಜೀನಿ ಸಿಕ್ಕಿದಾನೆ ಅಂತ ಹೇಳಿದ್ನಲ್ಲ, ಅವಾಗಿಂದ ಏನೆಲ್ಲ ನಡೀತದನ್ನೆಲ್ಲ ಅವ್ಳು ಮರ್ತೋಗ್ಬಿಡ್ಬೇಕು ಅಂತ. ಯಾಕಂದ್ರೆ ಅವಳ ಚಾನಲ್ ಕೂಡ ಡಿಲೀಟ್ ಮಾಡಿರೋದಿಲ್ವಲ್ಲ, ನಾನು ಜೀನಿ ಬಗ್ಗೆ ಹೇಳ್ದಂತೆ ಅವ್ನಿಗೆ ಗೊತ್ತಾಗಬಾರ್ದು, ಅವಳೆಲ್ಲದನ್ನು ಮರ್ತೋಗ್ಬೇಕು ಅಂತ ಕೇಳ್ತಾಳ. ಓಕೆ ನಿಮ್ ಆಸೆ ನೆರವೇರ್ಪಟ್ಟಿದೆ ಅಂತ ನಮ್ ಹೀರೋ ಕೂಡ ಹೇಳ್ಬಿಟ್ಟ. ಮತ್ತೆ ಇಲ್ಲಿ ದುಬೈಲ್ ನಮ್ ಹೀರೋಯಿನ್ ತೋರಿಸ್ತಾರೆ. ಒಳಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಎದುರುಗಡೆ ನಮ್ ಹೀರೋ ಬಂದು ನಿಂತಿರ್ತಾನೆ. ಪರವಾಗಿಲ್ಲ ನಾನು ಹುಡ್ಕೊಂಡು ಇಷ್ಟು ದೂರ ಬಂದ್ಬಿಡಿದೆ ಅಂದಾಗ ಅವ್ನಿಗೊಂಥರ ತುಂಬಾ ಲಾಂಗ್ ಗ್ಯಾಪ್ ಆಗಿ ಮಿಸ್ ಮಾಡ್ಕೊಂಡಿರೋ ಫೀಲಿಂಗು. ಹಂಗೆ ಬಂದು ಹಗ್ ಮಾಡ್ಕೊಂತಾನೆ. ಲೂಸು ನಿನ್ಗೋಸ್ಕರ ತಾನೆ ನಾನು ದೀಪನ ಮಾಡಿಫೈ ಮಾಡಿ ಕೊಟ್ಟಿದ್ದು, ಅದನ್ನ ಪಕ್ಕದಲ್ಲೇ ಇಟ್ಕೋಬಹುದು ತಾನೆ, ಯಾಕೆ ಈ ತರ ನೀನ್ ಹೋಗಿ ಅಪಾಯದಲ್ಲಿ ಸಿಕ್ಕಾಕೊಳ್ತಿ ಅಂದಾಗ ಅಯ್ಯೋ ಐಮ್ ರಿಯಲಿ ಸಾರಿ, ರೂಮ್ ಅಲ್ಲಿ ರೆಡಿ ಆಗ್ಬಿಟ್ಟು ಹೋಗೋ ಅರ್ಜೆಂಟ್ ಅಲ್ಲಿ ಹೋಗ್ಬಿಟ್ಟೆ ಅಂತ ಹೇಳ್ತಾಳೆ. ಈ ತರ ಇವ್ನು ಹಗ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅವನಿಗೆ ಅರಿದಂಗೆ ಒಂದು ಫ್ಲಾಶ್ ಬ್ಯಾಕ್ ಒಳಗಡೆ ಹೋಗ್ತಾನೆ. ಮುಂದ್ಗಡೆ ಒಂದು ರೆಡ್ ಬಲೂನ್ ಹೋಗ್ತಾ ಇರುತ್ತೆ. ಅದನ್ನ ನೋಡ್ತಾ ಇದ್ರೆ ಹಂಗೆ ಒಂದು ಫ್ಲಾಶ್ ಬ್ಯಾಕ್
ಬ್ಯಾಕ್ ಒಳಗಡೆ ಹೊರಟೋಗಿದ್ದಾನೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ ಹೀರೋಯಿನ್ ಇದ್ದಾಳೆ, ಅಂದ್ರೆ ಇವಾಗಿರೋ ಹೀರೋಯಿನ್ ಅಲ್ಲ, ಪಾಸ್ಟ್ ಅಲ್ಲಿ ಇರೋ ಹೀರೋಯಿನ್ ಇದ್ದಾಳೆ. ಅವಳ ಮುಖದ ಮೇಲೆಲ್ಲ ಫುಲ್ ಆಗಿ ಮಾರ್ಕ್ ಆಗಿರತ್ತೆ. ಯಾಕಂದ್ರೆ ಸಹಾರಾ ಹೇಳಿದ್ದ ಅಲ್ವಾ, ಆ 8 ವಯಸ್ಸು ಹುಡುಗಿ ಸತ್ತೋಗಿದ್ದಾಳೆ ಅಂತ ನೀನ್ ಅನ್ಕೊಂಡಿದ್ದು, ಬಟ್ ಆ ಹುಡುಗಿ ಸತ್ತಿಲ್ಲ, 28 ವರ್ಷದವರೆಗೂ ಅವಳು ಬದುಕಿದ್ಲು ಅಂತ. ಸೊ ಆ ಟೈಮ್ ಅಲ್ಲಿ ಇರೋ ಹೀರೋಯಿನ್ ಅವಳ ಮುಖದ ಮೇಲೆ ಮಾರ್ಕ್ ಎಲ್ಲ ಇರುತ್ತೆ. ಹೀರೋಗೆ ಏನ್ ಅರ್ಥ ಆಗಿಲ್ಲ, ನಿನ್ ಮುಖ ಮೇಲೆ ಏನದು ಮಾರ್ಕು, ನೀನ್ ಯಾಕೆ ಈ ತರ ಬಟ್ಟೆ ಹಾಕೊಂಡಿದ್ಯಾ, ನಾವೇನಕ್ಕೆ ಇಲ್ಲಿದೀವಿ ಅಂತ ಕೇಳ್ತಾ ಇದ್ರೆ ಮುಂದ್ಗಡೆ ಇರೋಳ್ಗೆ ಏನ್ ಅರ್ಥ ಆಗ್ತಿಲ್ಲ, ಯಾಕೆ ಹೊಸದಾಗಿ ಈ ತರ ಮಾತಾಡ್ತಾ ಇದ್ದೀರಾ, ನೀವೇ ತಾನೇ ಹೇಳಿದ್ದು ನನ್ನ ರೆಡಿ ಆಗಕ್ಕಿರು, ನಿಮ್ಮ ಸ್ವಂತ ಊರ್ಗೆ ಕರ್ಕೊಂಡ್ ಹೋಗ್ತೀನಿ ಅಂತ, ಇವತ್ತು ನೈಟ್ ಖಂಡಿತನ ಹೊರಟೋಗ್ತೀವಲ್ಲ ಅಂತ ಕೇಳ್ತಾ ಇದ್ದಾಳೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಯಾವ ಜಾಗದಲ್ಲಿ ಇದೀನಿ, ಇಲ್ಲಿ ಏನ್ ನಡೀತಾ ಇದೆ, ಇವಳಂಗ್ ನನ್ ಕಣ್ಗೆ ಕಾಣಿಸ್ಕೊಂತ ಇದ್ದಾಳೆ ಅಂತ ಇದ್ರ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗಿದ್ದಾನೆ. ಅಲ್ಲಿ ಫುಲ್ ಆಗಿ ಗೋಲ್ಡ್ ಮಳೆ ಬರ್ತಾ ಇರುತ್ತೆ, ಮುಂದ್ಗಡೆ ಕಲಿದನೋ ಹುಡುಗಾನು ಇದ್ದಾನೆ, ಮತ್ತೆ ತಾನಾಗೆ ಒಂದು ರಾಕ್ಸ್ ಅದೇ ಕಲ್ಲುಗಳೆಲ್ಲ ಹಂಗೆ ಹುಟ್ಕೊಂಡ್ ಬರುತ್ತೆ, ಅದ್ರಲ್ಲಿ ಒಂದ್ ಕತ್ತಿ ಇರುತ್ತೆ. ಇದು ಸಣ್ಣ ಫ್ಲಾಶ್ ಬ್ಯಾಕ್ ಅವನ್ಗೆ ನೆನಪು ಬಂದಿರೋದು. ಈಗ ಅದೇ ತರ ಇರೋ ಕತ್ತಿ ಮುಂದೆ ಅವನು ನಿಂತಿರೋದು. ಇವ್ನ್ಗೆ ಅರ್ಥ ಆಗ್ತಿದೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಾನು ಹೀರೋಯಿನ್ ಇಬ್ರು ಇದೀವಿ, ಅಂದ್ರೆ ಆ ಟೈಮಲ್ಲಿ ಏನೋ ಒಂದು ಘಟನೆ ನಡೆದಿತ್ತಲ್ವಾ, ಅದು ಈ ಜಾಗದಲ್ಲೇ ನಡೆದಿರೋದು ಅಂತ. ಇವ್ನ ಈ ತರ ಒಳ್ಳೆ ದೆವ್ವ ಹಿಡ್ದಿರೋ ಒಂಥರ ನಿಂತಿರೋದು ನೋಡ್ಬಿಟ್ಟು ಹೀರೋಯಿನ್ ಏನ್ ಅರ್ಥ ಆಗಿಲ್ಲ, ಯಾಕೋ ಏನಾಯ್ತು, ಯಾಕತ್ರ ನಿಂತಿದ್ಯಾ ಅಂದಾಗ ಏನಿಲ್ಲ ನನ್ಗೆ ಸಡನ್ ಆಗಿ ಏನೋ ನೆನ್ಪಲ್ಲ ಬಂತು ಅಂದಾಗ ಏನೋ ಫ್ಲಾಶ್ ಬ್ಯಾಕ್ ನೆನ್ಪು ಬಂತ, ಹಂಗಾದ್ರೆ ಇವಾಗ ನಾವ್ ಹಗ್ ಮಾಡ್ಕೊಂಡಿದ್ದಕ್ಕೆ ಕಣೋ ಬಂದಿದ್ದು, ಮತ್ತೆ ನಾವ್ ಹಗ್ ಮಾಡ್ಕೊಂಡ್ರೆ ನಿನ್ಗೆಲ್ಲ ನೆನಪು ಬರ್ಬೋದು ಅಂತ ಇವಳು ಮತ್ತೆ ಹೋಗಿ ಹಗ್ ಮಾಡ್ಕೊಂತಾಳೆ. ಬಟ್ ಈ ಸತಿ ನಮ್ ಹೀರೋಗೆ ಏನು ಬಂದಿಲ್ಲ, ಇನ್ನಷ್ಟು ಕನ್ಫ್ಯೂಷನ್ ಅಲ್ಲೇ ಇದ್ದಾನೆ ಪಾಪ. ಮತ್ತೆ ಇಲ್ಲಿ ಕೊರಿಯನ್ ಅಲ್ಲಿ ತೋರಿಸ್ತಾರೆ, ಅವ್ರ ಅಜ್ಜಿಗೆ ಯಾವಾಗೂ ಹೊಲದಲ್ಲೇ ತಾನೆ ಕೆಲ್ಸ, ಆ ತರನು ಇವತ್ತು ಏನೋ ಕಟ್ಟಿಂಗ್ ಏನೋ ಮಾಡ್ಕೊಂಡು ಹೊಲದಲ್ಲಿ ಕೂತಿರ್ಬೇಕಾದ್ರೆ ಆ ಕಡೆ ದಾರಿಯಲ್ಲಿ ಅವ್ರ ಫ್ರೆಂಡ್ ಒಬ್ರು ಇರ್ತಾರಲ್ವಾ, ಅದೇ ಜಲಸಾಗಿ ಫೀಲ್ ಆಗ್ತಾರಲ್ಲ, ಆ ಅಜ್ಜಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಹಿಂದ್ಗಡೆಯಿಂದ ನೋಡ್ಬಿಟ್ಟು ಹೀರೋನ್ ಅವ್ರ ಅಜ್ಜಿನೇ ಮತ್ತೆ ಬಂದ್ಬಿಟ್ಟಿದ್ದಾರೆ, ಬಂದಿದ್ ಕೂಡ ನನ್ನ ಹತ್ರ ಹೇಳಿಲ್ಲ ನೋಡು ಅಂತ ಅಜ್ಜಿ ಹೆಸರನ್ನ ಜೋರಾಗಿ ಕರೀತಾರೆ. ಆದ್ರೆ ತಿರುಗ್ ನೋಡೋದೇನೋ ಅವ್ರ ಅಜ್ಜಿನೇ, ನಮ್ಗವ್ರ ಅಜ್ಜಿನೇ. ಬಟ್ ಅವ್ರಿಗೆ ಈ ಹುಡುಗಿ ಏನಕ್ಕೆ ತಿರುಗ್ ನೋಡ್ತಿದ್ದಾಳೆ, ಅದ್ರಲ್ಲೂ ಅಜ್ಜಿ ಮಾಡ್ಬೇಕಾಗಿರೋ ಕೆಲ್ಸನ ಇವಳು ಏನಕ್ ಮಾಡ್ತಿದ್ದಾಳೆ, ಇವಳಿ ಮನೆಗೆ ಗೆಸ್ಟ್ ಆಗ್ತಾನೆ ಬಂದಿರೋದು, ಗೆಸ್ಟ್ ಈ ತರ ಕೆಲಸ ಎಲ್ಲ ಕೂಡ ಮಾಡ್ತಾರಾ ಅಂತ ಹೇಳಿ ಫುಲ್ ಆಗಿ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಆ ಡೌಟ್ ಅಲ್ಲೇ ನಡ್ಕೊಂಡು ಹೋಗುವಾಗ ಅವ್ರಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಸ್ವಲ್ಪ ದಿನಗಳ ಹಿಂದೆ ಸೂಪರ್ ಮಾರ್ಕೆಟ್ ಅಲ್ಲಿ ಅವರು ಕೆಲವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿರ್ತಾರೆ, ಅದನ್ನೆಲ್ಲ ಈ ಸತ್ತಿರೋರ ನೆನಪಿಗೋಸ್ಕರ ಪೂಜೆ ಮಾಡ್ತಾರಲ್ಲ ಅವಾಗ ತಗೊಳ್ಳೋ ಐಟಮ್ಸ್. ಹಂಗ್ ನೋಡಿದ್ರೆ ಅಜ್ಜಿಯವ್ರ ಗಂಡ ಸತ್ತಿರೋದಕ್ಕೆ ಪೂಜೆ ಮಾಡ್ಬೇಕಾಗಿರೋದು ಅವ್ರ ಅಜ್ಜಿನೇ, ಬಟ್ ಈ ಹುಡುಗಿನಕ್ಕೆ ಸಂಬಂಧನೇ ಇಲ್ಲದೆ ಐಟಮ್ಸ್ ನ ತಗೊಂಡೋದ್ಲು. ಒಂದು ವೇಳೆ ಅವಳೇ ಏನಾದ್ರೂ ಈ ತರ ಚೇಂಜ್ ಆಗ್ಬಿಡ್ದಳ ಅಂತ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಇಲ್ಲ ಇದನ್ನ ಆದಷ್ಟು ಬೇಗ ಕಂಡಿಡಿಬೇಕು ಅಂತ ಒಂದ್ ಕಡೆ ಯೋಚನೆ ಮಾಡ್ತಾ ಇರ್ತಾರೆ, ಇನ್ ಮುಂದಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ನಮ್ಮ ಹೀರೋಯಿನ್ ನ ತೋರಿಸ್ತಾರೆ, ಒಂದು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಹೌದು ಇದಕ್ಕೂ ಮುಂಚೆ ನಿನ್ಗೇನೋ ಸ್ವಲ್ಪ ವಿಷಯಗಳೆಲ್ಲ ನೆನಪು ಬಂತು ಅಂತ ಹೇಳ್ದೆ ಅಲ್ವಾ, ಏನ್ ನೆನಪು ಬಂತು ಸ್ವಲ್ಪ ಹೇಳು ಕೇಳೋಣ ಅಂದಾಗ, ಯಾವ್ದೋ ಒಂದು ಜಾಗದಲ್ಲಿ ಇದೀವಿ, ನೀನೊಂಥರ ರೆಡ್ ಕಲರ್ ಡ್ರೆಸ್ ಹಾಕೊಂಡು ತಲೆ ಮೇಲೆ ಬಟ್ಟೆ ಎಲ್ಲ ಹಾಕೊಂಡಿದ್ದೆ, ಇವತ್ತು ರಾತ್ರಿ ನನ್ನ ನಮ್ಮೂರ್ಗೆ ಕರ್ಕೊಂಡು ಹೋಗ್ತೀಯಲ್ವಾ ಅಂತ ಕೇಳಿದ್ಲು. ಇಷ್ಟು ಮಾತ್ರನೇ ನನ್ಗೆ ನೆನಪಿರೋದು ಅಂತ ಹೇಳ್ತಾನೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋಯಿನ್ ಮೇಲೆ ಮಾತ್ರ ಮಳೆ ಬರ್ತಾ ಇರುತ್ತೆ. ಮಳೆನ ಕಂಟ್ರೋಲ್ ಮಾಡೋದು ಜೀನಿ ಆತಾನೆ, ನನ್ ಬಾಯ್ ಫ್ರೆಂಡ್ ಜೊತೆನೆ ಕುತ್ಕೊಂಡು ನನಗೆ ಹೊಟ್ಟೆ ಉರಿಸ್ತಾ ಇದೀಯಾ ಅಂತ ಅವಳ ಮೇಲೆ ಮಾತ್ರ ಮಳೆ ಬರೋ ತರ ಮಾಡೋದು. ಇನ್ ನಮ್ ಹೀರೋಯಿನ್ ಸುಮ್ನೆ ಇರ್ತಾಳ, ಮಳೆ ಬರ್ತಿದೆ ಬಾ ಕಿಸ್ ಮಾಡೋಣ ಅಂತ ನಮ್ ಹೀರೋಯಿನ್ ಹಿಡ್ಕೊಂಡು ಇಳಿಯುವಾಗ, ಬೇಡ ಈ ಜಾಗ ಸರಿ ಇಲ್ಲ, ಎಲ್ಲರೂ ನಮ್ಮನೆ ನೋಡ್ತಾ ಇದಾರೆ ಅಂತ ಟಕ್ಕಂತ ಇವಳು ನಂಗೆ ಮ್ಯಾಜಿಕ್ ಮಾಡಿ ಕರ್ಕೊಂಡು ಒಂದು ಡೆಸರ್ಟ್ ತರ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ನಮ್ ಹೀರೋಯಿನ್ಗೆ ಸಖತ್ ಶಾಕು, ಏನು ಈ ಜಾಗಕ್ಕ ಅಂತ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಇನ್ನು ನಮ್ಮಮ್ಮ ಅಂದ್ರೆ ಒಂದು 2 ಅಥವಾ 3 ಪಾರ್ಟ್ ಬರ್ಬೋದು ಅಷ್ಟೇ, ಅದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.